ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಮತ್ತೊಮ್ಮೆ ಒಂದು ಗಣೇಶ ಗೋಡ ಕರ್ಕೊಂಡು ಬಂದಿದ್ದೀನಿ. ಎಲ್ಲಂದು ಹೇಳಿದ್ರೆ ಹೊಸಕೋಟೆ ಚಿಕ್ಕನಹಳ್ಳಿ ಗೇಟ್ ಅಂತ ಹೋದ ವರ್ಷ ಕೂಡ ಮಾಡಿದ್ದೆ. ತುಂಬ ಜನ ಗೊತ್ತಾಗಿಲ್ಲ ಅಂದರೆ ರಾಮ ಮಂದಿರ ಗಣೇಶ ಮಾಡಿದೆ ಗೊತ್ತಾ. ಸೊ ಅದೇ ಗೋಡನ ಕರ್ಕೊಂಡು ಬಂದಿದ್ದೀನಿ ವೀಕ್ಷಕರೇ. ಸೊ ಮೊದಲನೇದಾಗಿ ಬ್ರದರ್ ಮಾತಾಡ್ತಾರ. ಬ್ರದರ್ ಹೆಂಗಿದ್ದೀರಾ? ಐ ಬ್ರೋ, ಆರಾಮಾ? ಸೂಪರ್. ನೀವು? ಚೆನ್ನಾಗಿದೆ. ಸೊ ಮತ್ತೆ ಬ್ರೋ, ಈ ವರ್ಷ ಎಷ್ಟು ಥರ ಕಾನ್ಸೆಪ್ಟ್ ಇದೆ, ಏನು ಥರ ಹೊಸದಾಗಿ ಏನು ಮಾಡಿದ್ರ ಬ್ರೋ? ಈ ವರ್ಷ ಬಂದು ಕುದುರೆ ಮೇಲೆ ಕುತ್ಕೊಂಡಿರೋ ಗಣೇಶ ಮಾಡಿದ್ವಿ. ಆಮೇಲೆ ನವಿಲ್ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡೋ ಥರ ಒಂದು ಮಾಡಿದ್ದೀನಿ. ಆಮೇಲೆ ಆಂಜನೇಯ ಗಣೇಶ ಹಿಡ್ಕೊಂಡು ಮೇಲೆ ಎತ್ಕೊಂಡಿರೋ ಥರ. ಸೊ ಅದು ಆಂಜನೇಯ ಗಣೇಶ ಮತ್ತೆ ನೀವು ಮಸ್ಟ್ ಅಂಡ್ ಶುಡ್ ನೋಡಲೇಬೇಕು ವೀಕ್ಷರ. ಅದು ತುಂಬ ಕಡೆ ನಿಮ್ಗೆ ಅರ್ಧ ಗಣೇಶ ನೋಡಿರ್ತಾರೆ, ಆಂಜನೇಯ ಅರ್ಧ ಇರೋದು. ಸೊ ಫುಲ್ ಬಾಡಿ ಆಂಜನೇಯ ಇಟ್ಕೊಂಡಿರ್ತಾರೆ ಗಣೇಶ, ಸಕ್ಕತ್ತಾಗಿದೆ. ಸೊ ಅದು ನಿಮ್ಮ ಕಲರ್ ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟ್ ನಿಮ್ಗೆ ವೈಟ್ ಪಚಾಸ್ ಆಗಿರೋ ತೋರಿಸ್ಬಿಡ್ತೀನಿ. ಸೊ ಹೇಳಿ ಬ್ರೋ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದು ಕುದುರೆ ಗಣೇಶ. ಓಕೆ, ಈ ವರ್ಷ ಹೊಸ ಕಾನ್ಸೆಪ್ಟ್ ಇದು. ಹೌದು, ಇದು ಆಕ್ಚುಲಿ ಬಂದು ಈ ವರ್ಷದ ಹೊಸ ಕಾನ್ಸೆಪ್ಟ್. ಓಕೆ, ಕುದುರೆ ಮೇಲೆ ಕುತ್ಕೊಂಡು ನೋಡ್ತಿರ್ಬೋದು ವೀಕ್ಷರ. ಒಂದ್ ರೀತಿ ಶಿವಾಜಿ ಮಹಾರಾಜರು ಇದೆಲ್ಲ, ಸೊ ಆ ರೀತಿ ಕಾನ್ಸೆಪ್ಟ್ ಅಷ್ಟೇ ಇದು. ನೋಡ್ತಿರ್ಬೋದು, ಸಕ್ಕತ್ತಾಗಿದೆ. ನೋಡ್ತಿರ್ಬೋದು, ಇದು ವೈಟ್ ಪಚಾಸ್ ನೋಡಿದ್ರೆ POP ಅನ್ಕೋಬೇಡಿ. ಸೊ ಪ್ಯೂರ್ ಮಣ್ಣಲ್ಲೇ ಮಾಡಿರೋ. ಸೊ ಹೋದ ವರ್ಷ ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ರಾಮ ಮಂದಿರ ಗಣೇಶ. ತುಂಬಾ ಜನ POP ಕಮೆಂಟ್ ಮಾಡಿದ್ದೀರಾ. ರಾಮ ಮಂದಿರ ಗಣೇಶನ POP ಅಂತ ಇದ್ರು, ಬಟ್ ಅವ್ರಿಗೂ ಕ್ಲಾರಿಫೈ ಮಾಡಿದೀನಿ. ಸೊ ಇನ್ನೊಂದ್ಸಿ ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಜನ ಕನ್ಫ್ಯೂಷನ್ ಆಗ್ತಾರೆ. POP ಆದ್ರೆ ಈ ತರ ಬೇಸ್ ಬರಲ್ಲ ನಿಮ್ಗೆ. ಹೌದು ಹೌದು, ಪಿಟಾನೆ ಹಾಕಲ್ಲ ನಿಮ್ಗೆ. ಇದನ್ನ ಆಕ್ಚುಲಿ ವರ್ಕಿಂಗ್ ಇನ್ನೊಂದು ಗೋಡನ್ ಇದೆ, ಇದು ತೋರಿಸ್ತೀನಿ. ಇದು ಹೊಸ ಗೋಡನ್ ಮಾಡಿದ್ದಾರೆ ಇವ್ರು, ಹಳೆ ಗೋಡನ್ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಈ ವರ್ಷ ಹೊಸ ಕಾನ್ಸೆಪ್ಟ್. ಎಷ್ಟು ಅಡಿ ಬರುತ್ತೆ ಬ್ರೋ ಇದು? ಇದು ಬಂದು 5.5 ಅಡಿ ಬರುತ್ತೆ. 5.5 ಅಡಿ ಬರುತ್ತೆ. ಸೊ ಪಿಕ್ಚರ್ 5.5 ಅಡಿ ಬರುತ್ತೆ ಇದು. ಸೊ ಎಷ್ಟು ಪೀಸ್ ಅವೈಲೇಬಲ್ ಇದೆ? ಇನ್ ಕೇಸ್ ಹೋಲ್ಸೇಲ್ ಬೇಕಾದ್ರೆ ಅಂದಾಜು ಹೋಗುತ್ತೆ. ಇದು ಈ ಪೀಸ್ ಈ ವರ್ಷ ಒಂದು 40 ಪೀಸ್ ಮಾಡಿದೀನಿ. 40 ಮಾಡಿದ್ದೀರಾ? ಆಲ್ರೆಡಿ ಒಂದು 20 ಗಣೇಶ ಬುಕ್ ಆಗಿದೆ. ಇನ್ನೊಂದು 20 ಇದೆ. ಸೊ ಬೇಗ ಬಂದಷ್ಟು ಸಿಗುತ್ತೆ. ಹೌದೌದು. ಸೊ ಆದಷ್ಟು ಬೇಗ ಬಂದ್ರೆ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ಮೇಲೆ ಈ ಕಡೆ ನೋಡ್ತೀರಾ ವೀಕ್ಷರ, ಇದು ಹೋದ ವರ್ಷ ನೋಡಿದ್ರಿ ಕಾನ್ಸೆಪ್ಟ್. ಇದು ಲಿಂಗ ಗಣೇಶ. ಇದು ಲಿಂಗ, ಇದು ಹಿಂಭಾಗದಲ್ಲಿ ಲಿಂಗ ಬರುತ್ತೆ. ಸೊ ಇದು ಕಲರ್ಷನ್ ರೆಡಿ ಇದೆ. ಓಕೆನಾ, ಜಸ್ಟ್ ನಿಮ್ಗೆ ವೈಟ್ ಪಚಾಸ್ ನೋಡ್ಕೊಬಿಡಿ ಹೆಂಗೆ ಬರುತ್ತೆ ಅನ್ಬಿಟ್ಟು. ಓಕೆನಾ, ಇದು ಹೋದ ವರ್ಷ ಸಕ್ಕ ಟ್ರೆಂಡಿಂಗ್ ಇದು ಗಣೇಶ. ಇದು ಆಕ್ಚುಲಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ನಮ್ಗೆ ಯಾವುದೇ ರೀತಿ ಏನದು ಡಿಸೈನ್ಸ್ ಬೇಡ, ಸಿಂಪಲ್ ಆಗಿ ಬೇಕು ನಂತರೂ ಇದಕ್ಕೆ ಹೋಗ್ಬೋದು. ನೋಡಿ ಎಷ್ಟು ಸಕ್ಕದಾಗಿದೆ ನಿಮಗೆ. 3D ತರ ಹಿಂಗ್ ಬನ್ನಿ ಬ್ರೋ, ಈ ಕಡೆ ತೋರಿಸ್ಬ್ರೋ, ಹಿಂಗಿಂದ ತೋರಿಸ್ ಬ್ರೋ. ನೋಡಿ ಎಷ್ಟು ಸಕ್ಕದ ಕಣ, 3D ಟೈಪ್ ಬರುತ್ತೆ ನಿಮಗೆ ಗಣೇಶ. ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಬರುತ್ತೆ ಬ್ರೋ? ಇದೊಂದು 6 ಫೀಟ್ ಬರುತ್ತೆ. 6 ಅಡಿ ಬರುತ್ತಾ? 6 ಫೀಟ್. ಸೊ 6 ಅಡಿ ಬರುತ್ತೆ ವೀಕ್ಷಕರ. ಇದು ನೋಡ್ತಿರ್ಬೋದು, ಸಕ್ಕದಾಗಿದೆ. ಇದು ಅದಾದ್ಮೇಲೆ ಈ ಕುದುರೆ ಆಯ್ತಾ. ಸೊ ಅದಾದ್ಮೇಲೆ ಇದು ಕೂಡ ಕುದುರೆ ಇದೆ. ಸೊ ಇದು ನೋಡ್ತಿರ್ಬೋದು, ಈ ವರ್ಷ ಹೊಸ ಕಾನ್ಸೆಪ್ಟ್ ಮತ್ತೊಂದು. ಈ ವರ್ಷದ್ದು ನೆಕ್ಸ್ಟ್ ಲೆವೆಲ್ ಮುಂಬೈ ಸ್ಟೈಲ್ ಗಣೇಶ. ಇದು ಹೌದು, ಮುಂಬೈ ಸ್ಟೈಲ್ ಅಲ್ಲಿ ಮಾಡಿರೋ ಗಣೇಶ. ನಿಂತ್ಕೊಂಡು ನಾಟ್ಯ ಮಾಡ್ತಾ ಇರೋದು, ನವಿಲ್ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡ್ತಾ ಇರ್ತಾರ. ಸಕ್ಕದಾಗಿದೆ. ಕಲರ್ಷನ್ ಆದ್ಮೇಲೆ ಮಾತ್ರ ಬೆಂಕಿ ಆಗಿ ಬರುತ್ತೆ ಇವೆಲ್ಲ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ. ವರ್ಕ್ ಎಲ್ಲ ಆದ್ಮೇಲೆ, ಇದು ಪೇಂಟ್ ಎಲ್ಲ ಆದ್ಮೇಲೆ ವರ್ಕ್ ಮಾಡಿಸ್ತೀನಿ. ಡೈಮಂಡ್ ವರ್ಕ್ ಎಲ್ಲ ಮಾಡ್ತೀರಾ? ಓಕೆ, ಅದೇ ಡೈಮಂಡ್ ವರ್ಕ್ ಮಾಡ್ತಾರೆ. ಸೊ ಇಫ್ ಕೇಸ್ ನಿಮಗೆ ಡೈಮಂಡ್ ವರ್ಕ್ ಬೇಕಾದ್ರೂ ಇವರೇ ಕೂಡ ಮಾಡ್ಕೊಡ್ತಾರೆ. ಓಕೆನಾ, ತುಂಬಾ ಜನ ಡೈಮಂಡ್ ಬೇರೆ ಕಡೆ ಹುಡ್ಕೊಂತ ಅವಶ್ಯಕತೆ ಇಲ್ಲ, ಇವರೇ ಮಾಡ್ಕೊಡ್ತಾರೆ. ಯಾವ ತರ ಹೇಳಿದ್ರೆ ಆ ತರ ವರ್ಕ್ ಮಾಡ್ತಾರೆ. ಹೋದ ವರ್ಷ ಕೂಡ ಮಾಡಿದ್ದಾರೆ. ರೀಲ್ಸ್ ಬೇಕಾದ್ರೆ ನೋಡಿ, ನಮ್ಮ ರೀಲ್ಸ್ ನೋಡಿರ್ಬೋದು ತುಂಬಾ ಜನ. ಸೊ ಮತ್ತಿನ್ನೊಂದು ಹೇಳ್ತೀನಿ, ಇದೆಲ್ಲ ನಿಮ್ಗೆ ನೋಡಿ ತುಂಬಾ ಜನ POP ಹೋಗ್ತೀರಾ. ಏನಕ್ಕೆ ನಿಮ್ಗೆ ಮಾಡ್ಲು ಸಿಗಲ್ಲ ಅನ್ನೋದಕ್ಕೆ. ಸೊ ಸ್ವಲ್ಪ ಹತ್ರ ಬಂದು ತೋರಿಸ್ಬಿಡಿ ಬ್ರೋ. ಸೊ ತುಂಬಾ ಜನ ಏನ್ ಹೇಳ್ತೀರಾ, ಮಣ್ಣಿನ ಗಣೇಶಲ್ಲಿ ಮಾಡ್ಲುಗಳು ಸಿಗಲ್ಲ ಅಂತೀರಾ. ಸೊ ಇದಕ್ಕಿಂತ ಮಾಡ್ಲಿದ್ದು ಏನ್ ಕೊಡ್ಬೇಕು ಹೇಳಿ ಬ್ರದರ್? ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ನಿಮ್ಗೆ. ಅಡಿಯಿಂದ ಮುಡಿ ಗಂಟೆ ನೋಡಬಹುದು ನಿಮ್ಗೆ. ಏನ್ ಮಸ್ತ್ ಆಗಿದೆ. ಫೇಸ್ ಫಿನಿಶಿಂಗ್ ಆಗಿರ್ಬೋದು ನಿಮ್ಗೆ. ಮೇನ್ ತುಂಬಾ ಜನ ಹೇಳಿದ್ರೆ ಫಿನಿಶಿಂಗ್ ಸಿಗಲ್ಲ ಮಣ್ಣಿಂದು, ಮೇನ್ ಅದೇ ಅಂತಾರೆ. ಸೊ ಆದ್ರೆ ಇವ್ರು ಈ ರೇಂಜಿಗೆ ಫಿನಿಶಿಂಗ್ ಕೊಡ್ತಾರೆ. ಇನ್ನೇ ಆಪ್ಷನ್ ಬೇಕು ಹೇಳಿ ಬ್ರೋ ನಿಮ್ ಗಣೇಶಗೆ? ಅವ್ರಿಗೆ ಯಾವ ತರ ಹೇಳಿದ್ರೆ ಮಣ್ಣಲ್ಲಿ ಯಾವ ತರ ಹೇಳಿದ್ರೆ ಆ ತರ ಫಿನಿಶಿಂಗ್ ಮಾಡ್ಕೊಡ್ತೀವಿ. ಯಾವ ತರ ಹೇಳಿದ್ರೆ ಆ ತರ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಈಗ ಇದು ಆಕ್ಚುಲ್ ಆಗಿ ಬಂದು ಕಸ್ಟಮೈಸ್. ಇದು ಹೌದಾ, ಯಾರೋ ಕಸ್ಟಮೈಸ್ ಕೊಟ್ಟು ಮಾಡ್ಸಿರೋದು. ಇದು ಈ ತರ ನಮ್ಗೆ ಮಾಡ್ಕೊಡಿ ಅಂತ. ಓಕೆ, ಇದು ಫೇಸ್ ಎಲ್ಲ ಮುಂಬೈ ಸ್ಟೈಲ್ ಅಲ್ಲೇ ಬರಬೇಕು ಅಂತ ಹೇಳಿ ಮುಂಬೈ ಸ್ಟೈಲ್ ಅಲ್ಲೇ ಮಾಡ್ಕೊಟ್ಟಿದೀವಿ. ಬನ್ನಿ ಇದು ಆಂಜನೇಯನ ಗಣೇಶ ತೋರಿಸಿ. ಓಕೆ, ಸೊ ಈ ವರ್ಷ ನನಗೆ ತುಂಬಾ ಇಷ್ಟ ಆಗಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಗಣೇಶ ಇದು. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಏನ್ ಸಕ್ಕದಾಗಿದೆ. ಹಿಂಗೆ ತಪ್ಕೊಂಡು ಇಟ್ಕೋಬೇಕು ಅನ್ಸುತ್ತೆ, ಅಷ್ಟೇ ಚೆನ್ನಾಗಿದೆ ಗಣೇಶ ಮಾತ್ರ. ಆಂಜನೇಯ, ತುಂಬಾ ಜನಕ್ಕೆ ಆಂಜನೇಯ ಇಷ್ಟ ಇರ್ತಾರೆ, ಗಣೇಶ ಇಷ್ಟ ಇರ್ತಾರೆ. ಸೊ ಇಬ್ರು ಒಟ್ಟಿಗೆ ನೋಡ್ಬೋದು ನೀವು ಇದನ್ನ. ಅದು ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳು ಎತ್ಕೋತಾರೆ ಗೊತ್ತಾ. ನಾವು ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಎತ್ಕೊಂಡು ಹೆಗ್ಲ ಮೇಲೆ ಕೂರಿಸ್ಕೊತೀವಿ. ಸೊ ಆ ರೀತಿ ಮಾಡಿದ್ದಾರೆ ನೋಡಿ. ಗಣೇಶನ ಎತ್ಕೊಂಡು ಆಡಿಸ್ತಾ ಇರೋದು ಮೇಲಕ್ಕೆ, ಮಕ್ಕಳ ಹತ್ರ ಆಟ ಆಡಿಸ್ತಾ ಇರೋದು. ಏನ್ ಮಸ್ತ್ ಆಗಿದೆ. ಈ ವರ್ಷ ಮಾತ್ರ ಟ್ರೆಂಡಿಂಗ್ ಹೋಗ್ಬೇಕು ಇದು ಮಾತ್ರ. ಸಕ್ಕದ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟು ಚೆನ್ನಾಗಿದೆ ಮಾತ್ರ ಇದು ಗಣೇಶ ಮಾತ್ರ. ನೋಡಿ ಏನ್ ಮಸ್ತ್ ಆಗಿದೆ ನೋಡಿ. ಲೈನ್ ಆಗಿ ನಿಲ್ಸ್ಬಿಡಿ ನೋಡ್ತಿರ್ಬೋದು ಬ್ರೋ. ಎಷ್ಟು ಬರ್ಬೋದು ಬ್ರೋ? ಎಷ್ಟು ಫೀಟ್ ಬರುತ್ತೆ ಇದು? ಇದು ಆಕ್ಚುಲ್ ಆಗಿ 7 ಫೀಟ್ ಮಾಡಿದ್ದು. ಒಂದು ಅರ್ಧ ಅಡಿ ಸಿಂಕ್ ಆಯ್ತು. 6.5 ಅಡಿ ಬರುತ್ತೆ. 6.5 ಅಡಿ ಬರುತ್ತೆ ಇವಾಗ. ಸೊ ನೋಡ್ತಿರ್ಬೋದು ಸರ್, ಲೈನ್ ಆಗಿ ನಿಲ್ಸ್ಬಿಟ್ಟಿದ್ದಾರೆ ಬ್ರದರ್. 6.5 ಅಡಿ ಬರುತ್ತೆ. ಇನ್ ಕೇಸ್ ಬೇಕಾದ್ರೆ ಬ್ರದರ್ ಮೇಲೆ ನಾವು ಇದು ಎಷ್ಟು ಪೀಸಸ್ ಇದೆ ನಿಮ್ಮ ಹತ್ರ? ಇದು ಹನುಮಾನ್ದು ಒಂದು 25 ಪೀಸಸ್ ಇದೆ. ಕಮ್ಮಿ ಮಾಡಿ ಲಿಮಿಟ್ ಇದು? ಹೌದು, ಇದು ಆಕ್ಚುಲ್ ಆಗಿ ಇದು ಮಾಡ್ಬೇಕಂದ್ರೆ ತುಂಬಾ ಸ್ವಲ್ಪ ಡಿಫಿಕಲ್ಟಿ ಇದೆ. ಹೌದು, ಈ ರೇಂಜ್ ಫಿನಿಶಿಂಗ್ ಕೊಡ್ಬೇಕಂದ್ರೆ ಡಬಲ್ ಫಿಗರ್ ನಿಲ್ಸೋದು ಸ್ವಲ್ಪ ಕಷ್ಟ ನೋಡಿ. ಆಕ್ಚುಲಿ ಕೈ ಎಲ್ಲ ಬೇರೆ ಮಾಡ್ಕೊಂಡು ಕರೆಕ್ಟ್ ಆಗಿ ಸೆಟ್ ಮಾಡ್ಬೇಕು ಇವರು. ಸೊ ಅದೆಲ್ಲ ಬೇಕಾಗುತ್ತೆ. 1 2 3 4 5 6 7 8 9 10 ಪಾರ್ಟ್ ಇದು. ತಲೆ, ಸೊಂಡ್ಲ, ತಲೆ, ಸೊಂಡ್ಲ, ಕೈ, ಈ ಕೈ, ಆಂಜನೇಯನ ತಲೆ, ಆಂಜನೇಯನ ಕೈ,
ಈ ಕಾಲು ಆ ಕಾಲು ಎಲ್ಲ ಇದೆಲ್ಲ ಒಂದು 10 ಜಾಯಿಂಟ್ ಬರುತ್ತೆ. ಸೊ ಇದು ಸೊ ಇದನ್ನ ಕರೆಕ್ಟ್ ಆಗಿ ಫಿನಿಶಿಂಗ್ ಕೊಡಬೇಕಂದ್ರೆ ಟೈಮ್ ಬೇಕಾಗುತ್ತೆ ನಿಮಗೆ ಅಲ್ವಾ? ತಗೊಳ್ಳುತ್ತೆ. ಈ ಫಿನಿಶಿಂಗ್ ಕೊಡೋದಕ್ಕೂ ತುಂಬಾ ಟೈಮ್ ತಗೊಳ್ಳುತ್ತೆ. ಸೂಪರ್. ನೋಡಿ ಆಂಜನೇಯ ಫೇಸ್ ಅಬ್ಸರ್ವ್ ಮಾಡಿ, ಎಷ್ಟು ಚೆನ್ನಾಗಿ ಮಾಡಿ ಆಂಜನೇಯ ಫೇಸ್. ತುಂಬಾ ಕಡೆ ಚಿಕ್ಕದಾಗಿ ಮಾಡ್ತಾರೆ ಫೇಸ್ನ, ಇದು ಕರೆಕ್ಟಾಗಿ ಆಂಜನೇಯ ಫೇಸ್ ಹೇಗೆ ಬರುತ್ತೆ ಸೊ ಅದೇ ರೀತಿ ಮಾಡಿದ್ದಾರೆ. ಮತ್ತೆ ಫುಲ್ ನಿಮಗೆ ಎಲ್ಲ ಕಡೆ ಆಂಜನೇಯ ಅರ್ಧ ಬಾಡಿ ನೋಡಿರ್ತೀರ, ಅರ್ಧ ಬಾಡಿ ಇರುತ್ತೆ ಮತ್ತೆ ಗಣೇಶ ಇರುತ್ತೆ. ಇಲ್ಲಿ ನೋಡಿ ಸ್ಟ್ಯಾಂಡಿಂಗ್ ನಿಂತ್ಕೊಂಡಿರ್ತಾರೆ ಗಣೇಶ, ಇದು ಆಂಜನೇಯ ನೋಡ್ತಿರ್ಬೋದು. ಮತ್ತೆ ಪುಟ್ಟದಾಗಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಏನು ಸಕ್ಕದಾಗಿದೆ. ಈ ವರ್ಷ ಮಾತ್ರ ತುಂಬಾ ಟ್ರೆಂಡಿಂಗ್ ಹೋಗುತ್ತೆ ಬ್ರೋ ಇದಂತ 100% ನನಗೆ ಅನಿಸ್ದಂಗೆ. ಯಾಕೆ ಚೆನ್ನಾಗಿದೆ. ಇದು ಅವಾಗ ತೋರಿಸೋ ಬರ್ದಾರು ಅದೇ ಕುದುರೆ ಮೇಲೆ ಕೂತಿರೋದು ನೋಡ್ತಿರ್ಬೋದು. ಅದಾದ್ಮೇಲೆ ಆ ಕಡೆ ಇದೆ, ಸೊ ಆ ಕಡೆ ಹೋಗಿ ಬನ್ನಿ. ಸೊ ಇವೆಲ್ಲ ಪುಟ್ಟಾಗಿರೋ ಗಣೇಶ. ಸೊ ಹೇಳಿ ಬ್ರೋ, ಇದು ಹೋದ ವರ್ಷ ಇತ್ತು ಅನ್ಕೋತೀನಿ ಈ ಕಾನ್ಸೆಪ್ಟ್. ದರ್ಬಾರ್ ಗಣೇಶ ಇದು ಪ್ಲೇನ್ ಗಣೇಶ. ತುಂಬಾ ಪ್ಲೇನ್ ಗಣೇಶ ಈ ಪಲ್ಲಕ್ಕಿಯಲ್ಲಿ ಇಡೋದಕ್ಕೆ ಲೈಕ್ ಮಾಡ್ತಾರೆ. ಸೊ ಯಾವ್ದೇ ರೀತಿ ಡಿಸೈನ್ಸ್ ಬೇಡ, ನನಗೆ ನಾರ್ಮಲ್ ಗಣೇಶ ಬೇಕು ಅನ್ನೋದು ಇಷ್ಟ ಆಗುತ್ತೆ. ಡಿಸೈನ್ಸ್ ಬೇಡ, ಪಲ್ಲಕ್ಕಿಯಲ್ಲಿ. ಓಕೆ, ಇದೊಂದು ಸೈಡ್ ದರ್ಬಾರ್ ಗಣೇಶ. ಅದಾದ್ಮೇಲೆ ಈ ಕಡೆ ಬರೋದಂದ್ರೆ ಲಾಲ್ಬಾಗ್ ಟೈಪ್ ಗಣೇಶ ವೀಕ್ಷರ. ನೋಡಿ ಇದು ನಿಮ್ಗೆ 100% POP ಅನ್ಕೊಂಡ್ಬಿಡ್ತಾರೆ. ನೋಡಿ ಈಗ ಲಾಲ್ಬಾಗ್ ಟೈಪ್ ಗಣೇಶ ನಿಮ್ಗೆ POPನೇ ಸಿಗೋದು ನಿಮ್ಗೆ. ಸೊ ಆದ್ರೆ ಇವರು ಮಣ್ಣಲ್ಲಿ ಮಾಡಿದ್ದಾರೆ ವೀಕ್ಷರ. ಇದು ಪಕ್ಕ ಮಣ್ಣಲ್ಲಿ ಮಾಡುವಂತ ಗಣೇಶ ನೋಡ್ತಿರ್ಬೋದು. ಎಷ್ಟು ಫೀಟ್ ಬರುತ್ತೆ ಬ್ರೋ ಇದು? ಇದು ಬಂದು 4 ಫೀಟ್ ಬರುತ್ತೆ, 4 ಅಡಿ. ಸಕ್ಕದ ನೋಡಿ ಏನು ಫಿನಿಶಿಂಗ್ ಇದೆ ನೋಡಿ ಗುರು. ಮಣ್ಣಲ್ಲಿ ನಿಮ್ಗೆ ಈ ರೇಂಜ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ಅದು ನಿಮ್ಗೆ ಇವ್ರು ಏನಂತ ತರಬರೋದ್ರೆ ಇದು ಪೇಪರ್ ಎಂಬ್ರಾಯ್ಡ್ರಿ ಮಾಡಿ ಸ್ಮೂತ್ ಇದೆ. ಆಕ್ಚುಲಿ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು ಎಷ್ಟು ಸ್ಮೂತ್ ಇದೆ ನೋಡಿ. ನಿಮ್ಗೆ ನೋಡಿ ಎಷ್ಟು ಸ್ಮೂತ್ ಆಗಿದೆ, ಅಷ್ಟು ಸಕ್ಕದ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದೊಂದು ಎಷ್ಟು 5 ಅಡಿನಾ? 4.5 ಅಡಿ. 4.5 ಅಡಿ 5 ಅಡಿ ಬರುತ್ತೆ. ಇದು ಎಷ್ಟು ಪೀಸ್ ಅವೈಲೇಬಲ್ ಇದೆ ಬರೋದು? ಇದು ಲಾಲ್ಬಾಗು ಇದೊಂದು 25-30 ಪೀಸ್ ಐತೆ. ಓಕೆ, ನೋಡಿ ಎಲ್ಲ ಲಿಮಿಟ್ ಆಗಿ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಯಾರು ಬಂದು ತಗೋತಾರೆ. ಅಲ್ಲಿ ಈಗೆಲ್ಲ ಐಟಮ್ ಎಲ್ಲ ಬುಕ್ ಆಗ್ಬಿಟ್ಟಿದೆ. ಓಕೆ, ಪೇಂಟ್ ವೇಟ್ ಮಾಡ್ತಿದ್ದಾರೆ. ಓಕೆ ಓಕೆ ಪೇಂಟ್ ಮಾಡಿದ್ರೆ ತಗೊಂಡು. ಸೊ ಆಲ್ಮೋಸ್ಟ್ ಮುಗಿದಿದೆ. ಬುಕ್ ಆಗ್ಬಿಟ್ಟಿದೆ. ಓಕೆ ಓಕೆ ಓಕೆ. ಹೋಲ್ಸೇಲ್ ರಿಟೇಲ್ ಎಲ್ಲ ಬುಕ್ ಆಗ್ಬಿಟ್ಟಿದೆ. ಓಕೆ, ಇದು ನವಿಲ್ ಗಣೇಶ. ಓ, ಇದೊಂಥರ ಹೊಸ ಕಾನ್ಸೆಪ್ಟ್ ವೀಕ್ಷರ ನೋಡ್ತಿರ್ಬೋದು. ಆ ಕಡೆ ಈ ಕಡೆ ನವಿಲ್ ಇದೆ. ಓ, ಲಾಸ್ಟ್ ವರ್ಷ ಇತ್ತಾ ಬ್ರೋ ಇದು? ಇದು ಇತ್ತು. ಓಕೆ ಓಕೆ ನವಿಲ್ ಗಣೇಶ ಓಕೆ. ಇದು ಚೆನ್ನಾಗಿದೆ ನೋಡಿ. ಇದೊಂದು 5 ಫೀಟಾ? ಇದು 5 ಫೀಟ್ ಬರುತ್ತೆ. ಓಕೆ, ಸೂಪರ್. ಇದು ಬುಲ್ ಮೇಲೆ ಇದು ಹೋದ ವರ್ಷ ಕೂಡ ಇತ್ತು ಈ ಗಣೇಶ. ಇದು ನೋಡ್ತಿರ್ಬೋದು. ಇದು ಬುಲ್ ಬರುತ್ತೆ, ಅದ್ರ ಮೇಲೆ ಕುತ್ಕೊಂಡಿರ್ತಾರೆ ಗಣೇಶ. ಇದು ಕೂಡ ಅಷ್ಟೇ. ಇನ್ನು ನೋಡ್ಬೋದು, ಎಲ್ಲ ಹೋದ ವರ್ಷ ತೋರಿಸಿದ್ದೆ. ಅದಾದ್ಮೇಲೆ ಪಾಟೀಲ್ ಗಣೇಶ. ಓ, ಈ ಕಡೆ ಇದೆ. ಸಾರಿ, ಈ ಕಡೆಯಿಂದ ಬರೋಣ. ನೋಡಿ ಸ್ವಲ್ಪ ಡಿಸ್ಟೆನ್ಸ್ ತೋರಿಸ್ತೀನಿ ನಿಮಗೆ. ಟ್ರೆಂಡಿಂಗ್ ಗಣೇಶ, ಇವ್ರ ಇಯರ್ ಟ್ರೆಂಡಿಂಗ್ ಗಣೇಶ ಪಾಟೀಲ್ ಗಣೇಶ. ಹೌದು, ಇದಕ್ಕೆಲ್ಲ ನಿಮ್ಗೆ ಡೈಮಂಡ್ ವರ್ಕ್ ಮಾಡ್ಬಿಟ್ರೆ ಮಾತ್ರ ಬೆಂಕಿ ಆಗಿ ಬರುತ್ತೆ ಮಾತ್ರ. ಇದಂತ ನಿಜ ಹೇಳ್ಬೇಕಾದ್ರೆ ನೋಡಿ ಎಷ್ಟು ಸಕ್ಕತ್ತಾಗಿ ಬರುತ್ತೆ. ಸ್ಟೋನ್ಸ್. ಸೊ ಇದರಲ್ಲಿ ಎಷ್ಟು ತರ ಕಲರ್ಸ್ ಅವೈಲೇಬಲ್ ಇದೆ ಬರೋ? ಒಂದು ಮಾಡಲ್ ಎಷ್ಟು ಕಲರ್ಸ್ ಮಾಡ್ತಾರೆ? ಮಾಡಲ್ ಅಲ್ಲಿ ಒಂದು 5 ರಿಂದ 6 ತರ ಕಲರ್ಸ್ ಇದೆ. ಸ್ಕಿನ್ ಟೋನ್ ಆಗಿರ್ಬೋದು, ವೈಟ್ ಟಿಶ್ಯೂ, ಬ್ಲಾಕ್. ಲಾಸ್ಟ್ ಟೈಮ್ ತಿರುಪತಿ ಕಾನ್ಸೆಪ್ಟ್ ಮಾಡಿದ್ರೆ ಮಾತ್ರ ಬೆಂಕಿ ಇತ್ತು ಮಾತ್ರ. ಅದೊಂದು ಎಲ್ಲ ಡೈಮಂಡ್ ವರ್ಕ್ ಮಾಡ್ಬಿಟ್ರೆ ಮಾತ್ರ ಬರ್ತಾರೆ ಅಲ್ವಾ ಕಸ್ಟಮರ್ಸ್, ಕೇಳ್ತಾರ ಕಲರ್ ನಮ್ಗೆ ಇದೇ ತರ ಮಾಡ್ಕೊಡಿ, ನಮ್ಗೆ ವೈಟ್ ಟೋನ್ ಬೇಕು, ನಮ್ಗೆ ಗ್ರೇ ಟೋನ್ ಬೇಕು, ತಿರುಪತಿ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಡಿ ಅಂತ ಅವ್ರ ಡಿಮ್ಯಾಂಡ್ ಇದ್ದಾಗ ನಾ ಮಾಡ್ಕೊಟ್ಟಿದೀನಿ. ಆ ತರನೇ ಪೇಂಟ್ ಮಾಡಿ. ನಿಜ ಹೋದ ವರ್ಷ ತುಂಬಾ ಚೆನ್ನಾಗಿತ್ತು ಮಾತ್ರ. ಬ್ಲಾಕ್ ಕಲರ್ ಗಣೇಶ ಇತ್ತು ಗೊತ್ತಾ, ಅದಕ್ಕೆ ಡೈಮಂಡ್ ವರ್ಕ್ ಮಾಡ್ಬಿಟ್ರೆ ಅದು ನೋಡಕ್ಕೆ ಜುಮ್ ಅಂತದ ಗಣೇಶ. ಅಷ್ಟು ಸಕ್ಕತ್ತಾಗಿತ್ತು ಮಾತ್ರ. ಆ ತರನೇ ಮೆಟಲ್ ವರ್ಕ್ ಮಾಡಿ ಕೊಟ್ಟಿದ್ವಿ. ಈ ವರ್ಷನೂ ಅಷ್ಟೇ ಯಾವ ತರ ಹೇಳಿದ್ರೆ ಆ ತರ ವರ್ಕ್ ಮಾಡಿಸ್ಕೊಡ್ತೀವಿ. ಸೂಪರ್. ಇನ್ನು ಈ ಕಡೆ ಬರೋದು ಸೇಡ್ ದರ್ಬಾರ್ ಗಣೇಶ. ಅವಾಗ ಹೇಳೋದು ಅದೇ ತರದ್ದೇ ಗಣೇಶ ನೋಡ್ತಿರ್ಬೋದು. ಅದಾದ್ಮೇಲೆ ನೋಡಿ ಪಾಟೀಲ್ ಅದು ಬಂದ್ಬಿಟ್ಟು ಎಷ್ಟು ಫೀಟ್ ಬರೋದು? ಯಾವುದು ಅದು? ಇದು 5 ಅಡಿ. 5 ಅಡಿ ಬರುತ್ತೆ. ಅದಕ್ಕೆ ಸ್ವಲ್ಪ ಚಿಕ್ಕದು ಬೇಕಾ ನೋಡಿ. ಇಲ್ಲೊಂದಿದೆ, ಇದು 3 ಫೀಟ್ ಪಾಟೀಲ್. 3 ಫೀಟ್ ಸ್ವಲ್ಪ ನಮ್ಗೆ ದೊಡ್ಡದು ಬೇಡ ಗುರು, ಸ್ವಲ್ಪ ಚಿಕ್ಕದಾಗಿ ನೋಡ್ತಾ ಇರೋಂದ್ರೆ. ಸೊ ನೋಡ್ಬೋದು, ಇದು ಕೂಡ ಸೇಮ್ ಡಿಸೈನ್, ಏನ್ ಡಿಫ್ರೆನ್ಸ್ ಇಲ್ಲ ನಿಮಗೆ. ಸೇಮ್ ಡಿಸೈನ್. ಅದು ಸ್ವಲ್ಪ ಫೇಸ್ ಅಗ್ಲ ಬರುತ್ತೆ, ಸ್ವಲ್ಪ ಚಿಕ್ಕದು ಅಷ್ಟೇ ವ್ಯತ್ಯಾಸ. ಇದು ಜಾಸ್ತಿ ಚಿಕ್ಕ ಪಲ್ಲಕ್ಕಿಗೆ 3 ಅಡಿ ಸ್ಪೇಸ್ ಬರುತ್ತೆ ಅಲ್ವಾ ಪಲ್ಲಕ್ಕಿಯಲ್ಲಿ, ಆ ಪಲ್ಲಕ್ಕಿಯಲ್ಲಿ ಕೂರ್ಸೋದು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಡಿಫ್ರೆಂಟ್ ನಿಮ್ಗೆ ಆಕ್ಚುಲಿ ಮಾಡ್ಲ್ಗಳು ಮಾತ್ರ ಸಕ್ಕದಾಗಿದ್ದಾವೆ. ಇದು ಕೂಡ ಅಷ್ಟೇ ಬುಲ್ ಮೇಲೆ ಇರುವಂಥದ್ದು. ಇನ್ನು ಸ್ವಲ್ಪ ಆ ಕಡೆ ಬ್ರೋ, ಇನ್ನು ಹೊಸದಾಗಿ ಏನಾದ್ರು ಇದೆಯಾ? ಇದು ಪೇಟ ಗಣೇಶ. ಪೇಟ. ಓಕೆ, ನಿಮ್ಗೆ ಕಿರೀಟ ಬೇಡ ಅಂದ್ರೆ ಪೇಟ ಹೋಗ್ಬೋದು ನೋಡಿ. ಸಕ್ಕದಾಗಿದೆ. ಇದು ನಾರ್ಮಲ್ ದರ್ಬಾರ್ ಗಣೇಶ. ಇದು ಕೂಡ ಇನ್ನು ಪಕ್ಕಕ್ಕೆ ನೋಡ್ತೀರಾ, ಇದು ಸಕ್ಕ ಟ್ರೆಂಡಿಂಗ್ ಗಣೇಶ. ಹೋದ ವರ್ಷ ಅಲ್ಲ, ಪ್ರತಿ ವರ್ಷ ಈ ಗಣೇಶ ನೋಡ್ಬೋದು. ಯಾಕಂದ್ರೆ ಇದು ಅಷ್ಟು ಚೆನ್ನಾಗಿದೆ. ಪೇಂಟಿಂಗ್ ಅಂದ್ರೆ ಸಕ್ಕದಾಗಿ ಬರುತ್ತೆ. ಆನೆ ಹಿಂಭಾಗದಲ್ಲಿ ಬರುತ್ತೆ ನಿಮಗೆ. ಅಲ್ಲಿ ಪೇಂಟಿಂಗ್ ಇರೋದು ನಿಮಗೆ ತೋರಿಸ್ತೀನಿ ನಿಮ್ಗೆ ಆಕ್ಚುಲಿ ಎಷ್ಟು ಸಕ್ಕದಾಗಿದೆ. ಬಟ್ ಜಸ್ಟ್ ವೈಟ್ ಪ್ಯಾಚಸ್ ನೋಡ್ಕೋಬೇಡಿ ಹೆಂಗ್ ಬರುತ್ತೆ ಪ್ರೊಸೆಸಿಂಗ್ ವರ್ಕ್ ಅಂದ್ಬಿಟ್ಟು ನಿಮ್ಗೆ ಒಂದು ಐಡಿಯಾ ಬರ್ಬೋದು. ನೋಡ್ತಿರ್ಬೋದು. ಇದು ಕೂಡ ಅಷ್ಟೇ ಗಣೇಶ, ಅದೇ ನೋಡ್ತಿರ್ಬೋದು. ಇದು ದರ್ಬಾರ್. ಇದು ದರ್ಬಾರ್ ನೋಡಿ, ದರ್ಬಾರ್ ಟೈಪ್ ಗಣೇಶ. ಸೊ ಕಿವಿಯಲ್ಲಿ ನೋಡಿ ಎಷ್ಟು ಅಗ್ಲ ಬರುತ್ತೆ ನಿಮಗೆ. ತುಂಬಾ ಕಡೆ ಕಿವಿ ಚಿಕ್ಕದ್ ಮಾಡ್ಬಿಡ್ತಾರೆ. ಸೊ ನಿಮ್ ಗಣೇಶ ಅಂದ್ರೆ ಕಿವಿ ದೊಡ್ಡದಿರ್ಬೇಕು, ಫೇಸ್ ದೊಡ್ಡದಾಗಿರೋ ಚಂದ. ಕಿವಿ ದೊಡ್ಡದಾಗಿ ಮಾಡಿ ಫೇಸ್, ಈಗ ಫೇಸ್ ಎಲ್ಲರೂ ಈಗ ತಮಿಳ್ನಾಡು ಸ್ಟೈಲ್ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಯೂನಿಕ್ ಆಗಿ ಮುಂಬೈ ಸ್ಟೈಲ್ ಅಲ್ಲಿ ಮಾಡಿ ಫೇಸು ಮತ್ತೆ ಕಿವಿನೇ ಆಕ್ಚುಲ್ ಆಗಿ ಮೇನ್ ಅದೇ ಲುಕ್ ಇರೋದು ಆಕ್ಚುಲಿ ಹೇಳ್ಬೇಕಂದ್ರೆ. ಮತ್ತೆ ಡೊಳ್ಳೊಟ್ಟೆ. ತುಂಬಾ ಕಡೆ ಹೊಟ್ಟೆ ಚಿಕ್ಕದ್ ಮಾಡ್ಬಿಡ್ತಾರೆ. ನೋಡ್ಬೋದು, ಡೊಳ್ಳೊಟ್ಟೆ ನೋಡ್ಬೋದು. ಸೊ ನೋಡ್ಬೋದು ವೀಕ್ಷರ, ಇದೆಲ್ಲ ಒಂದು ಸೆಕ್ಷನ್. ಸೊ ನಿಮ್ ನೆಕ್ಸ್ಟ್ ನೋಡಿ, ಅದು ಕೂಡ ಅಷ್ಟೇ. ಅಲ್ಲೇ ನೋಡ್ತಾರೆ, ಅದು ಪಾಟೀಲ್ ತೋರಿಸೋದು ನಮಗೆ, ಅದೇ ಪಾಟೀಲು. ಮತ್ತೆ ಇಲ್ಲಿ ಲಾಲ್ಬಾಗ್ ಟೈಪ್ ಗಣೇಶ ನೋಡಿ. ತುಂಬಾ ಜನ ಲಾಲ್ಬಾಗ್ ಅಂದ್ರೆ ತುಂಬಾ ಫೇಮಸ್ ಆಕ್ಚುಲಿ ಹೇಳ್ಬೇಕಾದ್ರೆ. ಇಫ್ ಇನ್ ಕೇಸ್ ಲಾಲ್ಬಾಗ್ ಗಣೇಶ ಹುಡುಕ್ತಾ ಇರೋದ್ರೆ ತಗೊಬೋದು. ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಬ್ರದರ್ನ, ಓಕೆನಾ? ಸೊ ನೆಕ್ಸ್ಟ್ ಇವಾಗ ಕಲರೇಷನ್ಗೆ ಹೋಗೋಣ. ಸೊ ಇವಾಗ ಎಷ್ಟು ಪೀಸ್ ಕಲರೇಷನ್ ಅಟ್ ಪ್ರೆಸೆಂಟ್ ರೆಡಿ ಇದೆ ಬ್ರೋ? ಅಟ್ ಪ್ರೆಸೆಂಟ್ ಈಗ ಒಂದು 35 ಗಣೇಶ ರೆಡಿ ಆಗಿದೆ. ಸ್ಯಾಂಪಲ್ ರೆಡಿ ಮಾಡಿದ್ದೀನಿ ಈಗ. ಸೊ ಓಕೆ, ಇನ್ನು ನೋಡಿ ಇದು ಪಾಂಡುರಂಗ ಮರ್ತೋದೆ ನೋಡಿ. ಇದು ಪಾಂಡುರಂಗ, ಇದು
ಕಾನ್ಸೆಪ್ಟ್ ಟ್ರೆಂಡಿಂಗ್ ಇದನ್ನು ನಿಜ ನಿಜ ಇದು ಆಕ್ಚುಲಿ ಪಾಂಡುರಂಗ ಗಣೇಶನ ಕರ್ಗದ ಗಣೇಶ ರೀತಿಯಲ್ಲಿ ಮಾಡಿದ್ರು. ಹೌದು ಯಶವಂತಪುರಲ್ಲಿ ಮಾಡಿದ್ರು. ಹೌದು ನವೀನ್ ಅವ್ರು ಮಾಡಿದ್ರು ಕರೆಕ್ಟ್. ಹೌದು ಒಂದು 3 ಗಣೇಶ ತಗೊಂಡೋಗಿ ಕರ್ಗದ ಡಿಸೈನ್ ಅಲ್ಲಿ ಮಾಡ್ಕೊಂಡಿದ್ರು. ಇದು ಆಕ್ಚುಲಿ ಪರ್ಫೆಕ್ಟ್ ಇದು ಮೇಲೆ ಕರೆಕ್ಟ್ ಹೌದು ಸ್ಯಾರಿ ನಿಜ ನಿಜ ಮಾಡ್ಕೊಟ್ಟಿದ್ದು. ಈ ವರ್ಷ ಒಂದು ಗಣೇಶ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಪಾಂಡುರಂಗ ಬಿಟ್ಟಲ್ಲ ಯಾಕೆಂದ್ರೆ ನಾಮ ನೋಡ್ಬೋದು. ಹೋದ ವರ್ಷ ನೋಡಿರೋ ಒಂದು ಐಡಿಯಾ ಇರುತ್ತೆ ನಿಮ್ಗೆ ಓಕೆನಾ. ಈ ವರ್ಷ ಹೊಸದಾಗಿ ನೋಡಿರೋರಿಗೆ ನಿಮ್ಗೆ ಇದು ಕಲರೇಷನ್ ರೆಡಿ ಇದೆಯಾ ಬರೋ ಇದು ಪೀಸಲ್ಲಿ ಆಗಿದೆಯಾ? ಸೊ ನಾನು ತೋರಿಸ್ತೀನಿ ತರ್ರಿ. ಸೊ ಜಸ್ಟ್ ರ್ಯಾಂಡಮ್ ಆಗಿ ನೋಡ್ಬಿಡಿದೆಲ್ಲ ಹೆಂಗಿದೆ ನಿಮ್ಮ ಪೀಸಸ್ ಅಂತ ಜಸ್ಟ್ ನಾರ್ಮಲ್ ನೋಡ್ಕೊಬಿಡಿ ಓಕೆನಾ. ಸೊ ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಅದೇ ಬುಲ್ ಗಣೇಶ ಅವೆಲ್ಲ ಹೇಳಿದಲ್ಲ. ಸೊ ಅದೇ ರೀತಿ ಗಣೇಶಗಳು ನೋಡ್ತಿರ್ಬೋದು ಓಕೆನಾ. ಸೊ ಬನ್ನಿ ನೆಕ್ಸ್ಟ್ ಆ ಗೋಡನ್ ಹೋಗೋಣ. ಸೊ ವೀಕ್ಷರ ಇದು ಹೇಳಿದ್ರೆ ಇದು ಮೇನ್ ಗೋಡನ್ ಇದು. ಸೊ ಇಲ್ಲಿ ಪೇಂಟಿಂಗ್ ಆಗಿ ರೆಡಿ ಇದಾವೆ. ಸೊ ಬರೀ ತೋರಿಸಿ ನಿಮ್ಮ ಗೋಡನ್. ಆಕ್ಚುಲಿ ಹೋದ ವರ್ಷ ಕೂಡ ನೋಡಿದ್ರೆ ಈ ಗೋಡನ್ ಓಕೆನಾ. ನೋಡಿ ಇವೆಲ್ಲ ಕಚ್ಚಾ ಪೀಸ್ಗಳು ಇವೆಲ್ಲ ಈ ಕಡೆ ತಿರ್ಸ್ಪ್ರಿಂಗೆ ಇವೆಲ್ಲ ಕಚ್ಚಾ ಪೀಸ್ ಈ ಕಡೆ ಇರೋದು ಮತ್ತೆ ಆ ಕಡೆ ತೋರಿಸ್ಕೊಳಂಗೆ ಈಗೆಲ್ಲ ರೆಡಿ ಆಗ್ತಾ ಇದೆ. ನೋಡಿ ಅದೆಲ್ಲ ರೆಡಿ ಆಗ್ತಾ ಇದೆ. ಕೆಲವೊಂದು ಮಾಡಲ್ ಇವಾಗ ಜಸ್ಟ್ ಡೆಮೋ ಪೀಸ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಅಬ್ಸರ್ವ್ ಮಾಡ್ಬೋದು ವೀಕ್ಷರ ಕಲರೇಷನ್ ನಿಮಗೆ ಕೊಡಿ ಬ್ರೋ, ನಾನೇ ಇಟ್ಕೊಂಡ್ಬಿಡ್ತೀನಿ ಬೆಸ್ಟ್ ಆಗಿನ ಮಜಾ ಇರುತ್ತೆ. ಹೇಳಿ ಬ್ರೋ ನೀವೇ ತೋರಿಸ್ಬಿಡಿ ಬೆಸ್ಟ್. ಪೇಂಟ್ ನೋಡಿ ಪೇಂಟ್ ಅಲ್ಲಿ ಕೇಳ್ತಿದ್ರಲ್ಲ, ಈಗ ಅಲ್ಲಿ ಫಸ್ಟ್ ಗೋಡನ್ ಕರ್ಕೊಂಡು ಹೋಗಿದ್ನಲ್ಲ ಅಲ್ಲೆಲ್ಲ ವೈಟ್ ಹೊಡೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅಲ್ಲಿ ನೆಕ್ಸ್ಟ್ ಕಲರೇಷನ್ ಅಲ್ಲಿ ಹೋಗ್ಬೇಕು. ಈ ಸ್ಯಾಂಪಲ್ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು ಇದೆಲ್ಲ ಜಸ್ಟ್ ಸ್ಯಾಂಪಲ್ ರೆಡಿ ಆಗಿರೋಂಥದ್ದು. ಸೊ ನಿಮ್ಗೆ ಒಂದು ಐಡಿಯಾ ಬರ್ಬೋದು ಇವ್ರ ಕಲರೇಷನ್ ಹೇಗೆ ಬರುತ್ತೆ ಅಂತ. ಇದೆಲ್ಲ ನಿಮ್ಗೆ 100% POP ಅನ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅಷ್ಟೇ ಚೆನ್ನಾಗಿ ಕಲರೇಷನ್ ಮಾಡಿದ್ದಾರೆ. POP ಅಂದವ್ರಿಗೆ ಆ ಗಣೇಶ ತೋರಿಸಿ. ನೋಡಿ ಇಲ್ಲೇ ನಿಮ್ಮ ಮುಂದೆ ತೋರಿಸಿ ನೋಡಿ. ಅಲ್ಲಿದೆ ನೋಡಿ ಹೌದ್ರಾ? ಅಲ್ಲಿ ಇಲ್ಲಿ ಇದು ಇದಾ ನೋಡಿ ಗಣೇಶ. ಈಗ ವೈಟ್ ಕಲರ್ ತೋರಿಸಿದ್ನಲ್ವಾ ಇದೇ ಸೇಮ್ ಗಣೇಶನ ಇವಾಗ ಏನು ಇಲ್ಲಿ ನೋಡ್ತಾ ಇರಲ್ಲ. ಸೊ ಸೇಮ್ ಗಣೇಶ ನೋಡಿ ಜಸ್ಟ್ ಪೇಂಟಿಂಗ್ ಕೂಡ ಇವಾಗ ಜಸ್ಟ್ ಮಾಡ್ತಾ ಇದ್ದಾರೆ ಓಕೆನಾ. ಸೊ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ಆಗ್ಬಿಟ್ಟು ನಿಮಿಷ ನೋಡಿ ಕಣ್ಗಳೆಲ್ಲ ಅಬ್ಸರ್ವ್ ಮಾಡ್ಬೋದು ನನಗೆ ನೋಡಿ ಇಲ್ಲೇ ಜಸ್ಟ್ ಇವಾಗ ಪೇಂಟಿಂಗ್ ರೆಡಿ ಆಗ್ತಾ ಇದೆ ಓಕೆನಾ. ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕಾದ್ರೆ ವಿಡಿಯೋ ಮೇಲೆ ಮಕ್ಕಳು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನವಿಲ್ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ನವಿಲೆಲ್ಲ. ಸೊ ಅದಾದಮೇಲೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಕಣ್ಣು ನೋಡಿ. ಸೊ ಮೇನ್ ನಿಮಗೆ ಕಣ್ಣೇ ಅಬ್ಸರ್ವ್ ಮಾಡಬೇಕಾದ್ರೆ ಕಣ್ಣು ಹುಬ್ಬಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಸೊ ಓವರ್ ಆಲ್ ನಿಮ್ಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅನ್ಬಿಟ್ಟು. ಇದು ಡ್ರೈ ವಾಶ್ ಬರುತ್ತೆ ಇದ್ರ ಮೇಲೆ. ಇದ್ರ ಮೇಲೆ ಒಂದು ಬರುತ್ತಾ? ಇದ್ರ ಮೇಲೆ ಡ್ರೈ ವಾಶ್ ಗೋಲ್ಡ್ ಡ್ರೈ ವಾಶ್ ಬರುತ್ತೆ. ಓಕೆ. ಸೊ ಇನ್ನ ಗೋಲ್ಡ್ ಎಲ್ಲ ರೆಡಿ ಆಗ್ತಿದೆ ಇದು. ಓಕೆ ಓಕೆ. ಸ್ಯಾಂಪಲ್ ರೆಡಿ ಮಾಡ್ತಿದ್ದೀನಿ. ಕಸ್ಟಮರ್ಸ್ ಎಲ್ಲ ಸ್ಯಾಂಪಲ್ ರೆಡಿ ಆಗಿದೆ ಅಂತ ಕೇಳ್ತಿದ್ರು. ಸೊ ಇಲ್ಲಿ ಈಗ ಸೊ ಜನಕ್ಕೆ ಒಂದು ಐಡಿಯಾ ಇರಲಿ ಹೆಂಗ್ ಬರುತ್ತೆ ಅನ್ನೋದು ನಿಮ್ಮ ಫಿನಿಶಿಂಗ್. ಸೊ ಅದಾದ್ಮೇಲೆ ನೋಡಿ ಇದರಲ್ಲಿ ಹೇಳೋದಲ್ಲ ಸೇಮ್ ಮಾಡಲ್ ಅಲ್ಲಿ ನಿಮಗೆ ನೋಡಿ ಒಂದೇ ಸಲ ಹಾಕೋದು ಸೇಮ್ ಮಾಡಲ್ ಅಲ್ಲಿ ನಿಮಗೆ 2 ತರ ಕಲರೇಷನ್. ಇದು ಬಂದ್ಬಿಟ್ಟು ವೈಟ್ ಕಲರೇಷನ್ ನೋಡ್ತಿರ್ಬೋದು. ಇದು ನೋಡ್ತಾ ಇರಲ್ಲ. ಸೊ ಅದೇ ರೀತಿನೂ ಬಾಡಿ ಕಲರಿಂಗ್ ಓಕೆನಾ. ಪಂಚೆ ನೋಡ್ಬೋದು ಡಿಸೈನ್ ನೋಡಿ ಇದು ನಿಮಗೆ ನಾರ್ಮಲ್ ಆಗಿದೆ ಶೇಡ್ ಓಕೆನಾ. ಇದು ಸ್ವಲ್ಪ ಡಿಸೈನಿಂಗ್ ಪಂಚೆ ನೋಡಿ ಎಷ್ಟು ಡಿಸೈನಿಂಗ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೋಡಿ. ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ ಅಬ್ಸರ್ವ್ ಮಾಡಿ. ಮತ್ತೆ ನವಿಲ್ ಸೇಮ್ ಅದೇ ಕಾನ್ಸೆಪ್ಟ್ ಇದೆ ಕೂಡ ನೋಡ್ತೀವಿ. ಬಾಡಿ ಕಲರ್ ನಾರ್ಮಲ್ ಸ್ಕಿನ್ ಕಲರ್ ಇದೆ ಓಕೆ. ಸೊ ನೋಡಿ ಎಷ್ಟು ಹೈಟ್ ಬರುತ್ತೆ ಬ್ರೋ ಇದು? ಸೇಮ್ 5 ಫೀಟಾ? 5 ಫೀಟ್ ಬರುತ್ತೆ ವೀಕ್ಷರ ಅಬ್ಸರ್ವ್ ಮಾಡ್ತಿರ್ಬೋದು. ಇನ್ನು ಈ ಕಡೆ ನೋಡ್ತೀರಾ ಮತ್ತೊಂದು ತರ ಕಲರ್ ಬಾಡಿ ಕಲರ್ ಸೇಮ್ ಇದೆ ಬಟ್ ನಿಮಗೆ ಇದು ಯೆಲ್ಲೋ ಟೋನ್ ಇದೆ. ಓ ಹೌದಾ ಓಕೆ. ಸ್ಕಿನ್ ಟೋನ್ ಓಕೆ ಓಕೆ. ಇದು ವೈಟ್ ಓಕೆ. ಇದು ಸ್ಕಿನ್ ಟೋನ್ ಇದು ಯೆಲ್ಲೋ ಇಷ್ಟ ತರ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ ಹೇಗಿದೆ ಅಂದ್ಬಿಟ್ಟು ಇದೆಲ್ಲ ಹೇಳಿದ್ನಲ್ಲ ಸೇಮ್ 2 ಒಂದೇ ಮಾಡಲ್ಸ್ ಬಟ್ ಪಂಚೆ ಅದೆಲ್ಲ ಸ್ವಲ್ಪ ಡಿಫ್ರೆನ್ಶಿಯೇಟ್ ಕೊಟ್ಟಿದ್ದಾರೆ ಕಲರೇಷನ್ಸ್ ಎಲ್ಲ ನೋಡಿ. ಪಂಚೆ ಕಲರ್ ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ನಾವು ಏನೇ ವಿಡಿಯೋ ತೋರಿಸೋರು ಡೇಟಾ ಬಂದು ನೋಡಿದ್ರೆ ಚಂದ ಅವರು. ಹೌದೌದು. ತುಂಬಾ ಜನ ಫೋನ್ ಮಾಡ್ತಾರೆ ಅದೊಂದು ಹೇಳ್ಬಿಡಿ ಬ್ರೋ. ಫೋನ್ ಮಾಡಿ ಸುಮ್ಮನೆ ಈ ಫೇಕ್ ಎನ್ಕ್ವೈರಿ ಮಾಡೋ ಬದಲು ಡೈರೆಕ್ಟ್ ಆಗಿ ಬಂದು ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಅವ್ರಿಗೊಂದು ಐಡಿಯಾ ಬರುತ್ತೆ ಮಣ್ಣಲ್ಲಿ ಮಾಡಿದೀವ POP ಅಲ್ಲಿ ಮಾಡಿದೀವ ಅಂತ. ಸುಮ್ನೆ ಫೋನ್ ಮಾಡಿ ಸುಮ್ನೆ ಕಮೆಂಟ್ ಮಾಡೋದು POP ಅಂತ ಕಮೆಂಟ್ ಮಾಡೋದು ಬಿಟ್ಬಿಟ್ಟು ಬಂದು ರಿಯಲ್ ಆಗಿ ನಾವು ಮಾಡಿದೀವಿ ಅನ್ನೋದು ಬಂದು ನೋಡ್ರಿ ಇಲ್ಲಿ ಗೊತ್ತಾಗುತ್ತೆ. ಸೂಪರ್. ಇನ್ನು ಈ ಕಡೆ ನೋಡ್ತೀರಾ ಇಲ್ಲಿ ನೋಡಿ ಹೋದ ವರ್ಷ ಈ ಕಾನ್ಸೆಪ್ಟ್ ನೋಡಿರ್ಬೋದು ವೀಕ್ಷರ. ಒಂದ್ ನಿಮಿಷ ಬ್ರೋ ಹಾ. ಸೊ ಈ ಹೋದ ವರ್ಷ ಈ ಕಾನ್ಸೆಪ್ಟ್ ನೋಡಿರ್ತೀರ ನೀವು. ಸಖತ್ ಫೇಮಸ್ ಆಗಿತ್ತು ಹೋದ ವರ್ಷ. ನಾನು ತುಂಬಾ ಕಡೆ ನೋಡಿದ್ದೆ ಈ ಗಣೇಶ ಲಿಂಗ ಇತ್ತು ಮಾಡಿದ್ದಾರೆ. ಇದು ಆಕ್ಚುಲಿ POP ಮಾಡಲ್ ಸಿಗುತ್ತೆ ಬಟ್ ನಿಮ್ಗೆ ಅದೇ ತರ ಪರಿಸರ ಸ್ನೇಹಿ ಕೊಡ್ತೀವಿ ಬ್ರದರ್. ಸೂಪರ್ ಆಗಿ ನೋಡಿ ಅಬ್ಸರ್ವ್ ಮಾಡಿ ನಿಮಗೆ ಎಷ್ಟು ಸಖತ್ ಆಗಿದೆ ಗಣೇಶ ಅನ್ಬಿಟ್ಟು ನಿಮಗೆ. ಇನ್ನ ಇದ್ರ ಡೈಮಂಡ್ ವರ್ಕ್ ಎಲ್ಲ ಬರ್ಬೇಕಿಲ್ಲ ವರ್ಕ್ ಎಲ್ಲ ಗೋಲ್ಡ್ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಮತ್ತೊಂದ್ಸಿ ಬರ್ತೀನಿ ನಿಮ್ಗೆ ಆಕ್ಚುಲಿ ಓಕೆನಾ. ಮತ್ತೊಂದ್ಸಿ ಬಂದು ತೋರಿಸ್ತೀನಿ ಜಸ್ಟ್ ನಿಮಗೆ ಪ್ರೊಸೆಸಿಂಗ್ ವರ್ಕ್ ಹೇಗಿದೆ ಇವ್ರು ಹೆಂಗ್ ಮಾಡ್ತಾರೆ ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡೋದು ಅವೆಲ್ಲ ಹೇಳಿದ್ರಲ್ಲ ಬ್ರದರ್ ನಿಮಗೆ ಕುದುರೆ ಕಾನ್ಸೆಪ್ಟ್ ಅಂದ್ಬಿಟ್ಟು. ಸೊ ಅಬ್ಸರ್ವ್ ಮಾಡಿ ಕುದುರೆ ಪೇಂಟ್ ಆಗಿದೆ ಇಲ್ಲಿ ನೋಡಿ ಏನ್ ಮಸ್ತ್ ಆಗಿದೆ ನೋಡಿ. ಕುದುರೆ ಸಾಕಾಗಿ ಮಾಡಿದ್ದಾರೆ. ಕುದುರೆ ಮೇಲೆ ದರ್ಬಾರ್ ಮಾಡ್ತಿರ್ತಾರ ಗಣೇಶ ನೋಡ್ತಿರ್ಬೋದು. ಇದಕ್ಕೆ ಇನ್ನೊಂದಿನ ಫಿನಿಶಿಂಗ್ ಬರ್ತಾ ಅಥವಾ ಇಷ್ಟನೇ ಪ್ರೈಸ್? ಇದು ಜ್ಯುವೆಲ್ರಿ ವರ್ಕ್ ಬರುತ್ತೆ. ಓಕೆ. ಜ್ಯುವೆಲ್ರಿ ವರ್ಕ್ ಬಂದ್ರೆ ಆಕ್ಚುಲಿ ಗಣೇಶ ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿದೆ ಓಕೆ. ಸೊ ನೋಡ್ಬೋದು ಕಣ್ಣಲ್ಲ ನಿಮಗೆ. ಕುದುರೆ ಕೂಡ ಅಷ್ಟೇ ಸ್ವಲ್ಪ ಅಡಿಷನಲ್ ಡಿಫ್ರೆಂಟ್ ಆಗಿದೆ ಆಕ್ಚುಲಿ. ಪ್ರತಿ ವರ್ಷ ಒಬ್ಬರು ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಇವರು ಹೊಸದಾಗಿ ಮಾಡಿದ್ದಾರೆ ಈ ವರ್ಷ ಮಾತ್ರ ನೋಡ್ತಿರ್ಬೋದು. ಸಾಕಾಗಿದೆ ನೋಡಿ ನಿಮಗೆ. ಇದು ಎಷ್ಟು ಫೀಟ್ ಬರುತ್ತೆ ಇದು? ಇದು 6 ಫೀಟ್ ಬರುತ್ತೆ. 6 ಫೀಟ್ ಅಡಿ ಓಕೆ. ಇನ್ನು ಈ ಕಡೆ ಬರೋಣ ಹಂಗೆ ನೋಡಿ ಹೇಳೋದಲ್ಲ ನಿಮಗೆ ಅವಾಲೇ
ಸೊ ಸಕ್ಕತ್ತಾಗಿದೆ ನೋಡಿ ವೀಕ್ಷಕರೇ. ಸ್ಟ್ಯಾಂಡಿಂಗ್ ನೋಡ್ತಿರ್ಬೋದು, ಆಂಜನೇಯ ಬಂದು ಸ್ಟ್ಯಾಂಡಿಂಗ್ ಇರೋ ಥರ. ಸೊ ಅಬ್ಸರ್ವ್ ಮಾಡಿ, ಅಡಿಯಿಂದ ನಿಮಗೆ ನೋಡಿ ಹೇಗಿದೆ. ಚಿಕ್ಕ ಮಕ್ಕಳನ್ನ ಹೇಗೆ ಗಣೇಶ ಇದು ನಾವು ಎತ್ಕೋತೀವಿ ಗೊತ್ತಾ, ಅದೇ ರೀತಿ ಆಂಜನೇಯ ಗಣೇಶನ ಎತ್ಕೊಂಡಿರ್ತಾರೆ, ಆಟ ಆಡಿಸ್ತಾ ಇರೋದು. ಸೂಪರ್ ಆಗಿದೆ ಮಾತ್ರ, ಕಾನ್ಸೆಪ್ಟ್ ಮಾತ್ರ ಇದು ಈ ವರ್ಷ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಸೊ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಹೇಳಿ ಬ್ರೋ, ಒಂದು ಚಿಕ್ಕ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟಿದ್ದು ಬಗ್ಗೆ, ಚಿಕ್ಕ ಎಕ್ಸ್ಪ್ಲೇಷನ್. ಈ ಗಣೇಶ ಏನಂತಂದ್ರೆ ಎಲ್ಲಾ ಕಡೆ ಅರ್ಧ ಬಾಡಿಯಲ್ಲಿ ಮಾಡಿದಾರೆ ಆಂಜನೇಯ. ಹೌದು. ಬಟ್ ಇದು ನಾವು ಪೂರ್ತಿ ಬಾಡಿ ಮಾಡಿ ಗಣೇಶನ ಎತ್ಕೊಂಡು ಆಡಿಸ್ತಾ ಇರೋದು. ಹೌದು, ಆಂಜನೇಯ. ಸೊ ಅದೇ ಹೇಳ್ತಾರೆ ನಿಮಗೆ, ಆಕ್ಚುಲ್ ಆಗಿ ಕಸ್ಟಮೈಸ್ ಕೇಳಿರೋದು. ಓಕೆ, ನಮಗೆ ಗಣೇಶನ ಎತ್ಕೊಂಡು ಆಡಿಸ್ತಾ ಇರಬೇಕು. ಸೊ ಆ ಕಾನ್ಸೆಪ್ಟ್ ಮೇಲೆ ತಯಾರು ಮಾಡಿದ್ದೀರಾ? ಮಾಡಿದ್ವಿ. ಓಕೆ, ಇದು ಲಿಮಿಟೆಡ್ ಪೀಸಸ್ ಇದೆ ಬ್ರದರ್. ಅವ್ರು ಹೇಳಿದ್ರೆ ಲಿಮಿಟೆಡ್ ಪೀಸಸ್ ಇದೆ. ಸೊ ಆದಷ್ಟು ಬೇಗ ನಿಮ್ಗೆ ಏನು ಬೇಕಾದ್ರೆ ದಯವಿಟ್ಟು ಬಂದು ಬುಕಿಂಗ್ ಮಾಡ್ಕೊಳ್ಳಿ. ಇದು ಲೈವ್ ಆಗಿ ಬಂದು ನೋಡಿ, ನಾವೇನೇ ನೀವು ವಿಡಿಯೋ ತೋರಿಸ್ಬೋದು, ಲೈವ್ ಆಗಿ ಬಂದು ನೋಡೋದು ಇನ್ನೂ ಚಂದ. ಅಲ್ಲಿ ಕಮೆಂಟ್ ಹಾಕೋದು POP ಅದು ಮಣ್ಣಲ್ಲಿ ನಿಂತ್ಕೊಳ್ಳಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಬಂದು ನೋಡ್ಲಿ. ಈಗ ಆಲ್ರೆಡಿ ತೋರಿಸಿದೀನಿ, ಮಣ್ಣಲ್ಲಿ ಮಾಡಿ ತೋರಿಸಿದೀನಿ. ಸೊ ಆ ಕಾರಣಕ್ಕೆ ನಿಮಗೆ ನಾನು ಮೊದಲೇ ಬಂದು ತೋರಿಸ್ತಾ ಇರೋದು. ಹೋದ ವರ್ಷ ಏನ್ ಮಾಡಿದ್ರೆ ಡೈರೆಕ್ಟ್ ಪೇಂಟಿಂಗ್ ಬಂದಿದ್ದೆ, ಈ ವರ್ಷ ಏನಕ್ಕೆ ಬೇಗ ಬಂದಿದೆ? 0.1% ಅಷ್ಟು ಕೂಡ ನಾವು POP ಯೂಸ್ ಎಲ್ಲ ವಾಟರ್ ಪೇಂಟ್ ಯೂಸ್ ಮಾಡೋದು ಹೇಳ್ಬಿಡಿ. ವಾಟರ್ ರೆಸಿಸ್ಟೆಂಟ್, ಆಯಿಲ್ ಬೇಸ್ ಯಾವ್ದು ಯೂಸ್ ಮಾಡಲ್ಲ, ವಾಟರ್ ರೆಸಿಸ್ಟೆಂಟ್ ಅಲ್ಲಿ ಯೂಸ್ ಮಾಡೋದು. ಎಲ್ಲ ಆದಷ್ಟು ಫಿನಿಶಿಂಗ್ ಪೇಂಟಿಂಗ್ ಹಂಗೆ ಇರುತ್ತೆ ನಮ್ದು. POP ಗಿಂತ ಜಾಸ್ತಿನೇ, POP ಗೆ ಏನು ಕಮ್ಮಿ ಇಲ್ಲ. POP ಗೆ ಏನು ಕಮ್ಮಿ ಇಲ್ಲ, POP ಗಿಂತ ಜಾಸ್ತಿನೇ. ನಿಜ. ಇನ್ನ ನೋಡಿ, ಇದು ಒಂದು ಕಲರ್ ಆಯ್ತಾ, ಇದು ನಿಮಗೆ ನಾರ್ಮಲ್ ಬ್ರೌನ್ ತರ ಕಲರ್ ಬರುತ್ತೆ. ಇದು ನೋಡಿ ಸ್ವಲ್ಪ ಗ್ರೀನ್ ಕಲರ್ ನಿಮಗೆ ಆಂಜನೇಯ. ಈ ಕಲರ್ ಗಣೇಶ ಈ ತರ ಆಂಜನೇಯ ತುಂಬಾ ಕಡೆ ನೋಡಿರ್ತಾರೆ ಗ್ರೀನ್ ಕಲರ್ ಅದು, ಓಕೆನಾ? ಸೊ ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಷ್ಟು ಪೀಸ್ ಇದೆ ಬ್ರೋ ಅವೈಲಬಿಲಿಟಿ? ಇದು 25 ಪೀಸ್ ಇದೆ. ಓಕೆ, ಇದು ಲಿಮಿಟ್, ಜಾಸ್ತಿ ಒಂದ್ಸಲ ಕೊಡ್ತಿಲ್ಲ, ಇದು ಲಿಮಿಟೆಡ್ ಸ್ಟಾಕ್ ಇದೆ. ಲಿಮಿಟೆಡ್. ಸೊ ಅದೇ ಹೇಳ್ದಲ್ಲ ಬ್ರದರ್, ಆದಷ್ಟು ಬೇಗ ನೀವು ಯಾರು ಬರ್ತೀರಾ ಅವ್ರಿಗೆ ಸಿಗೋಂಥ ಇದು ನೋಡ್ತಿರ್ಬೋದು. ಇನ್ನು ನಿಮಗೆ ಜ್ಯುವೆಲ್ಲರಿ ವರ್ಕ್ ಎಲ್ಲ ಬಂದು ಚೆನ್ನಾಗಿ ಕಾಣುತ್ತೆ, ಜ್ಯುವೆಲ್ಲರಿ ವರ್ಕ್ ಬಂದ್ರೆ ಆಮೇಲೆ ಸೊ ನೋಡ್ತಿರ್ಬೋದು. ಸಾಕಾಗಿದೆ. ಇದೊಂದು 6 ಅಡಿ ಅಲ್ಲ ಬ್ರೋ, ಇದು 6.5 ಅಡಿ ನೋಡ್ತಿರ್ಬೋದು. ಇನ್ನು ಈ ಕಡೆ ಯಾವಾಗ ಹೇಳ್ದೆ ಗೊತ್ತಾ ನಿಮಗೆ, ಅಲ್ಲೊಂದು ಸೇಮ್ ಅದೇ ಗಣೇಶ ನೋಡ್ತಿರ್ಬೋದು, ಎಷ್ಟು ಸಾಕಾಗಿದೆ ನೋಡಿ. ಸೊ ಇದೆಲ್ಲ ಅಡಿಷನಲ್ ಆಗಿ ಬರುತ್ತೆ ಇವೆಲ್ಲ ನಿಮಗೆ. ಸೊ ಪ್ರಭಾವಳಿನೇ ಬೇಡ ನಮಗೆ, ವಿತೌಟ್ ಪ್ರಭಾವಳಿ ಯೂಸ್ ಮಾಡ್ಬೋದು. ಜಸ್ಟ್ ಹಿಂಗೆ ಕೂರಿಸ್ಬಿಡ್ಬೋದು ಅಷ್ಟೇ ಗಣೇಶ, ಅಷ್ಟು ಸಕ್ಕತ್ತಾಗಿದೆ. ಇದು ಆನೆ ಬರುತ್ತೆ, ಆನೆ ಜೊತೆ ಸೊಂಡ್ಲು ಬರುತ್ತೆ ನೋಡಿ, ಸೂಪರ್ ಆಗಿ ನೋಡಿ. ನಿಜವಾದ ಆನೆ ಅನ್ಕೋಬೇಕು ನಿಮ್ಗೆ. ಆ ಥರ ಶೇಡ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಆನೆ ತರಾನೇ ಕಾಣಿಸುತ್ತೆ. ನಿಜ, ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಎಷ್ಟು ಫೀಟ್ ಬರುತ್ತೆ ಬ್ರೋ? ಇದು 5.5 ಅಡಿ ಬರುತ್ತೆ. 5.5 ಅಡಿ ಬರುತ್ತೆ. ಸೊ ಸೂಪರ್ ನೋಡಿ. ಒಂದು ಅದೇ ತರ ಇನ್ನೊಂದು ಕಾನ್ಸೆಪ್ಟ್ ನೋಡ್ತಿರ್ಬೋದು ನಿಮಗೆ. ಗ್ರೇ ಕಲರ್, ಇದು ವೈಟ್, ಅದು ಗ್ರೇ, ಅದು ಸ್ಕಿನ್ ಕಲರ್. ಓಕೆ, ಅದು ಇನ್ನು ಇದು ಸ್ವಲ್ಪ ಎಲ್ಲೋ, ಅದು ಸ್ಕಿನ್. ಸೊ ನೋಡಿ, 1, 2, 3, 4 ತರ ಆಪ್ಷನ್ಸ್ ಇದೆ ನಿಮಗೆ. ನಿಮ್ಗೆ ಯಾವ ತರ ಕಲರ್ ಬೇಕೋ ನೀವು ಚಾಯ್ಸ್ ಮಾಡ್ಬೋದು. ಕಲರ್ಸ್ ಕಸ್ಟಮೈಸ್ ಇದೆ, ಯಾವ ತರ ಬೇಕಂದ್ರೆ ಆ ತರ ಕಲರ್ಸ್ ಮಾಡಿ. ಸೊ ಮೊದಲೇ ಹೇಳ್ಬೇಕಾಗುತ್ತೆ, ಕಲರ್ ಮಾಡಿದ್ಮೇಲೆ ಮಾಡಕ್ಕಾಗಲ್ಲ. ಸೊ ಆ ತರ ಕಚ್ಚಾ ಪೀಸ್ ಇದ್ರೆ ಮಾಡ್ಕೊಡ್ತೀರಾ? ಕಚ್ಚಾ ಪೀಸ್ ಇದೆಯಲ್ವಾ, ನಮ್ಗೆ ಇದೇ ತರ ಈ ಗ್ರೇ ಕಲರ್ ಮಾಡ್ಕೊಡಿ ಅಂದ್ರೆ ಗ್ರೇ ಕಲರ್ ಮಾಡ್ಕೊಡ್ತೀವಿ. ಎಲ್ಲೋ ಸ್ವಲ್ಪ ಬಾಡಿ ಟೋನ್ ಅಲ್ಲಿ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. ಸ್ಕಿನ್ ಅಲ್ಲಿ ಅವ್ರು ಯಾವ ತರ ಕಲರ್, ಸೊ ಡಿಪೆಂಡ್ ಅದೇ ಅವ್ರು ಯಾವ ತರ ಚಾಯ್ಸ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಡಿಫರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಅಲ್ಲಿ. ಸೊ ಅದೇ ಹೇಳ್ದ ಬ್ರದರ್ ನೋಡಿ, ಬರ್ತಾರೆ ಅದೇ ಹೇಳ್ತಿರೋದು. ನಿಮ್ಗೆ ಯಾವ ತರ ಕಲರೇಷನ್, ಇಫ್ ಇನ್ ಕೇಸ್ ಇದು ಬಿಟ್ಟು ನಂಗೆ ಬೇರೆ ಬೇಕು ಮಾಡ್ಕೊಡ್ತಾರೆ, ಬಟ್ ಮೊದಲೇ ಹೇಳ್ಬೇಕಾದ್ರೆ. ಹೌದು, ಫಸ್ಟ್ ಹೇಳ್ಬೇಕು. ಈಗ ಹೇಳಿದ್ರೆ ಈ ಕಚ್ಚಾ ಪೀಸ್ ಇರುತ್ತೆ ಅಲ್ವಾ, ಪೇಂಟ್ ಮಾಡ್ಕೊಡಿ. ಓಕೆ, ಸೊ ನೋಡಿ, ಇದು ನಾರ್ಮಲ್ ಗಣೇಶ ಇದು, ಓಕೆನಾ? ಇದು ಬಂದ್ಬಿಟ್ಟು ನೋಡಿ, ಆನೆ ಕೂಡ ಕಲರೇಷನ್ ಡಿಫ್ರೆನ್ಸ್ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇದು ಕಲರೇಷನ್ ನೋಡ್ಬೋದು, ಇದು ನೋಡ್ಬೋದು, ಮತ್ತೆ ಈ ಕಲರೇಷನ್ ನೋಡ್ಬೋದು. ಸೊ ನಿಮ್ಗೆ ಎಲ್ಲಾ ತರ ಕಸ್ಟಮೈಸ್ ಸಿಗುತ್ತೆ ನಿಮ್ಗೆ. ಕಿರೀಟ ಇಂದ ಹಿಡಿದು ಟೈಪ್ಸ್ ಆಫ್ ಕಲರ್ಸ್, ಬಾಡಿ ಕಲರ್ ಅದು ಹೆಂಗ್ ಮ್ಯಾಚ್ ಆಗೋದು ಆ ತರ ಮಾಡಿದ್ದಾರೆ ನೋಡಿ. ವೈಟ್ ಬ್ಲ್ಯಾಕ್. ಸೊ ಇದಕ್ಕೆ ಇದು ಡಿಫ್ರೆಂಟ್, ಇದು ಬೇರೆ ಕಲರ್ ಬರುತ್ತೆ ಅನ್ಕೋತೀನಿ. ಎಲ್ಲೋ ಇಶ್ ಬರುತ್ತೆ, ಗೋಲ್ಡ್ ಬರುತ್ತೆ. ಗೋಲ್ಡ್ ಬರುತ್ತೆ ಇಲ್ಲಿ. ಇದು ಗೋಲ್ಡ್, ಪರ್ಲ್ ಗೋಲ್ಡ್ ಬರುತ್ತೆ. ಓಕೆ ಓಕೆ, ಜ್ಯುವೆಲ್ಲರಿ ಗೋಲ್ಡ್ ಬರುತ್ತೆ. ಓಕೆ. ಸೊ ಅದೇ ತುಂಬಾ ಕಸ್ಟಮೈಸ್ ಸಕ್ಕದಾಗಿ ಬರುತ್ತೆ ಮಾತ್ರ. ಇದಕ್ಕಿಂತ ಡೈಮಂಡ್ ವರ್ಕ್ ಮಾಡ್ಬಿಟ್ರೆ ಮಾತ್ರ ಬೆಂಕಿ ಇರಲ್ಲ, ಇನ್ನ ಸಕ್ಕದಾಗಿರುತ್ತೆ ನೋಡ್ತಿರ್ಬೋದು. ಇನ್ನು ಅದಕ್ಕೆ ಸ್ವಲ್ಪ ಚಿಕ್ಕದ್ ಬೇಕಾ? ನೋಡಿ, ಹೌದು, ಅದೊಂದು ಹೇಳೋದು ಮಾತದೆ. ಸೊ ನೋಡ್ಬೋದು, ಪಂಚೆ ಕೂಡ ಅಷ್ಟೇ ಕಲರೇಷನ್ ನಿಮಗೆ. ಇದು ನೋಡಿ, ಇದೊಂದು ಕಲರೇಷನ್ ಇದೆ, ಮತ್ತು ಈ ಪಂಚೆ ಕಲರೇಷನ್ ಡಿಫ್ರೆಂಟ್ ಆಗಿದೆ. ಸೊ ಎಲ್ಲ ನಿಮಗೆ ಪಂಚೆ ಕಲರೇಷನ್ ಮತ್ತು ಅದೇ ಬಾಡಿ ಕಲರೇಷನ್ ಹೇಗಿರುತ್ತೆ, ಸೊ ಅದೇ ರೀತಿ ಮ್ಯಾಚ್ ಮಾಡಿದ್ದಾರೆ ನೋಡ್ತಿರ್ಬೋದು. ನಿಮ್ಗೆ ಎಲ್ಲಾ ರೀತಿ ಡಿಫ್ರೆನ್ಸಸ್ ಸಿಗುತ್ತೆ, ನಿಮ್ಗೆ ಯಾವುದೇ ರೀತಿ ಸಿಮಿಲರ್ ಇರಲ್ಲ, ಓಕೆನಾ? ಚೇಂಜಸ್ ಇರುತ್ತೆ. ಸೂಪರ್. ಇನ್ನು ಈ ಕಡೆ ನೋಡಿ, ಗಣೇಶ ಪೇಟ ಗಣೇಶ, ನಾರ್ಮಲ್ ದರ್ಬಾರ್ ಗಣೇಶ. ಇದೊಂದು ಎಷ್ಟು ಫೀಟ್? 4 ಫೀಟಾ? ಇದು 4 ಫೀಟ್ ಬರುತ್ತೆ. ಒಂದು 4 ಅಡಿ ನೋಡಿ, ಪೇಟ ನಾರ್ಮಲ್ ದರ್ಬಾರ್ ಗಣೇಶ ಇದು ನೋಡ್ತಿರ್ಬೋದು. ಏನೋ ಅದೇ ಹೇಳೋದಲ್ಲ, ಜ್ಯುವೆಲ್ಲರಿ ವರ್ಕ್ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ ಜ್ಯುವೆಲ್ಲರಿ ಕಲರ್ಸ್ ಎಲ್ಲ ಬಂದ್ರೆ. ಸೊ ಅದಲ್ಲೂ ಅಷ್ಟೇ 1, 2, 3, 4 ನೋಡಿ, 4 ಕಲರ್ ಅವೈಲಬಲ್ ಇದೆ ನೋಡ್ತಿರ್ಬೋದು ನೀವು ಇಲ್ಲೇ. ಇದು ದರ್ಬಾರ್ ಗಣೇಶ. ಓ, ಇದು ಬೇರೆ ಅಲ್ವಾ? ಓಕೆ, ಇದು 3 ಬೇರೆ. ಸೊ ಇದು ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ ಆಕ್ಚುಲಿ. ಇದು ಹೋದ ವರ್ಷ ಕೂಡ ನೋಡಿದ್ರಿ ನೀವು, ಸೂಪರ್ ಆಗಿದೆ ನೋಡಿ. ಕಲರ್ ಫುಲ್ ಚೇಂಜ್ ಮಾಡಿದೀನಿ ನೋಡಿ, ಸಾಕಾಗಿದೆ ನೋಡ್ತಿರ್ಬೋದು. ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ತುಂಬಾ ಕಡೆ ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ನೋಡ್ತೀರಾ, ಇವ್ರ ಸ್ಪೆಷಾಲಿಟಿ ಅಂದ್ರೆ ಮ್ಯಾಟ್ ಫಿನಿಶಿಂಗ್. ಹೌದು, ಮ್ಯಾಟ್ ಫಿನಿಶ್. ಇವ್ರದ ಸಕ್ಕದ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಸೊ ನೋಡ್ತಿರ್ಬೋದು ನಿಮ್ಗೆ ಹೇಗಿದೆ ಅನ್ಬೋದು ಗಣೇಶ. ನೋಡಿ, ಅಬ್ಸರ್ವ್ ಮಾಡಿ, ಕಣ್ಣೆಲ್ಲ ಏನ್ ಮಜಾ ಇದೆ, ಸಕ್ಕದಾಗಿದೆ. ಸೊ ಇದು ನೋಡಿ, ಆ ಕಡೆ ಈ ಕಡೆ ಕಾಲು ಹಾಕೊಂಡಿರ್ತಾರೆ. ಸೊ ಈ ಕಾಲ್ ನಿಮ್ಗೆ ಬೇರೆ ತರ, ಒಂದೊಂದು ನಿಮ್ಗೆ ಪೊಸಿಷನ್ ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ ನೋಡ್ತಿರ್ಬೋದು. ಮಾಡೆಲ್ಸ್ ಎಲ್ಲ ಚೇಂಜಸ್ ಇದೆ. ಮಾಡೆಲ್ಸ್ ಒಂದೇ ತರ ಸಿಮಿಲರ್ ಆಗಿರಲ್ಲ, ಎಲ್ಲ ಮಾಡೆಲ್ಸ್ ಎಲ್ಲ ಚೇಂಜ್ ಇದೆ. ಸೊ ನೋಡ್ಬೋದು ವೀಕ್ಷರ, ಎಷ್ಟು ಸಕ್ಕತ್ತಾಗಿದೆ, ಓಕೆನಾ? ಇನ್ನು ಈ ಕಡೆ ಶಿಫ್ಟ್ ಆಗೋಣ. ಹೋದ ವರ್ಷ ನೀವು ನೋಡಿದ್ದೀರಾ ಈ ಗಣೇಶನ. ತುಂಬಾ ಜನ ಆಕ್ಚುಲಿ ಎಷ್ಟು ವರ್ಷ ಈ ಗಣೇಶ ಹೋಗುತ್ತೆ. ಇದು ಶಿವನ್ ಕಾನ್ಸೆಪ್ಟ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಆಕ್ಚುಲಿ. ಇದು ಇಷ್ಟ, ನಂದಿ ಶಿವನ ಎತ್ಕೊಂಡಿರೋ ತರ ಗಣೇಶ. ಒಂದೆರಡು ಸಕ್ಕತ್ತಾಗಿದೆ.
ಅದೇ ತುಂಬಾ ಕಡೆ ನಿಮಗೆ ಶಿವ ಅಂದ ತಕ್ಷಣ ಡೌನ್ಲೋಡ್ ಇದು 6 ಪ್ಯಾಕ್ ಮಾಡ್ಬಿಡ್ತಾರೆ. ಸೊ ಇವ್ರು ಪರ್ಫೆಕ್ಟ್ ಆಗಿ ಗಣೇಶ ಹೆಂಗ್ ಬೇಕು ಹಂಗಿಕೊಂಡಿದ್ದಾರೆ ನೋಡ್ತಿರ್ಬೋದು. ಇದು ಪಕ್ಕಾ ಕಲರ್ ಇದು, ಓಕೆನಾ. ಅದಾದ್ಮೇಲೆ ಶಿವನ ಕಲರ್ ನೋಡ್ತೀರಾ, ಇದು ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಟೋನ್ ಬರುತ್ತೆ. ಶಿವನ ಕಲರ್ ನೋಡ್ತೀರಾ, ಸೊ ಇಲ್ಲಿ ನೋಡ್ಬೋದು ನೀಲಿ ಕಲರ್. ಶಿವ ಅಂದ ತಕ್ಷಣ ನೀಲಿ ಕಲರ್ ಇರ್ತಾರಲ್ಲ, ಸೊ ನೀಲಾಗಿರ್ಬೋದು, ಬಿಳಿ ಆಗಿರ್ಬೋದು, ಸ್ವಲ್ಪ ನಿಮಗೆ ಗ್ರೇ ಕಲರ್ ಆಗಿರ್ಬೋದು. ನೋಡಿ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಎಷ್ಟು 2 3 4 5 6 7 ಕಲರ್ಸ್ ಅವೈಲೇಬಲ್ ಇದೆ ವೀಕ್ಷಕರೇ. ಅದರಲ್ಲಿ ಲೈಟ್ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ, ಓಕೆನಾ. ಸ್ವಲ್ಪ ಆರೆಂಜ್ ಕಲರ್, ನಿಮಗೆ ಸ್ವಲ್ಪ ಲೈಟ್ ಆರೆಂಜು, ನೀಲಿ ಕಲರು, ವೈಟು, ಮತ್ತು ನಿಮಗೆ ಇದು ಬಂದ್ಬಿಟ್ಟು ನಿಮ್ಗೆ ಅದೇ ಹೇಳ್ದಾನ ಈ ಥರ ಕಲರು, ಮತ್ತು ಇದು ವೈಟು. ನೋಡಿ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ ನೋಡ್ತಿರ್ಬೋದು. ಸೊ ಇನ್ ಕೇಸ್ ಇದು ಎಷ್ಟು ಪೀಸಸ್ ಅವೈಲೇಬಲ್ ಇದೆ ಬ್ರೋ ಇದು ಶಿವಂದು ಅಟ್ ಪ್ರೆಸೆಂಟ್ ಈಗ 1 2 3 ಒಂದು 7 ಕಲರ್ ಅವೈಲೇಬಲ್ ಇದೆ. 7 ಕಲರ್ ಅವೈಲೇಬಲ್ ಇದೆ. ಸ್ಕಿನ್ ಕಲರ್ ಇದೆ, ಲೈಟ್ ಇದೆ, ಡಾರ್ಕ್ ಇದೆ, ವೈಟ್ ಇದೆ, ಗ್ರೇ ಇದೆ. ಯಾವ್ಯಾವ ಬೇಕು ಆ ಕಲರ್ಸ್ ಅಲ್ಲೆಲ್ಲ ಮಾಡ್ಬಿಡಿ. ಸೊ ನೋಡ್ತಿರ್ಬೋದು ವಿಷಯ ಶಿವನ ಕಾನ್ಸೆಪ್ಟ್ ಇದೆ. ಇನ್ನು ಇದ್ರಲ್ಲಿ ಬಿಟ್ಟು ಇನ್ನು ರೆಡಿ ಆಗ್ಬೇಕಂದ್ರೆ ಯಾವ್ದು ತೋರಿಸಿ ಬ್ರೋ ಹಾಗೆ. ಇನ್ನು ಕಲರೇಷನ್ ಆಗ್ಬೇಕು ಅಂತ ಹೇಳಿದ್ರಲ್ಲ, ಹೇಳಿದ್ನಲ್ಲ ಕಲರೇಷನ್ ಆಗ್ಬೇಕಾಗಿರೋದು ಇದು ಇದಾ ನವಿಲು. ಸೊ ಇದು ನವಿಲಿನ ಕಾನ್ಸೆಪ್ಟ್ ಅಲ್ವಾ? ನವಿಲು. ಸೊ ವೀಕ್ಷಕರೇ ಇದು ಈ ವರ್ಷ ಹೊಸದಾಗಿ ಮಾಡಿದ್ದಾರೆ, ಸಕ್ಕದಾಗಿದೆ. ನವಿಲ್ ಮೇಲೆ ನಾಟ್ಯ ಮಾಡ್ತಿರ್ತಾರೆ ಗಣೇಶ, ನಾಟ್ಯ ಮಾಡ್ತಿರ್ತಾರೆ. ಇದು ಈ ವರ್ಷದ್ದು ಟ್ರೆಂಡಿಂಗ್ ಗಣೇಶ ಇದು. ಹೌದಾ? ಓಕೆ. ಇದು ಕಸ್ಟಮೈಸ್ ಮಾಡಿಸಿರೋದು ಯಾರು? ಕಸ್ಟಮೈಸ್ ಮಾಡಿಸಿ. ಓಕೆ, ಸೂಪರ್. ನೋಡಿ ವಿಷಯ ಸಕ್ಕತ್ತಾಗಿದೆ. ಎಷ್ಟು ಫೀಟ್ ಬರುತ್ತೆ ಬ್ರೋ ಇದು? 7 ಫೀಟ್ ಬರುತ್ತೆ. 7 ಅಡಿ ಬರುತ್ತೆ. ಸೊ 7 ಅಡಿ ಬರುತ್ತೆ. ಇದು ಕಲೆಕ್ಷನ್ ಆದ್ಮೇಲೆ ಮತ್ತೆ ಬರ್ತದೆ, ಮತ್ತೊಂದು ತೋರಿಸ್ತೀನಿ ನಿಮಗೆ, ಓಕೆನಾ. ನೋಡ್ತಿರ್ಬೋದು ನಿಮಗೆ. ನೋಡಿ ಎಷ್ಟು ಗಣೇಶಗಳಿದೆ ನೋಡಿ. ಪುಟ್ ಗಣೇಶಗಳು ಕೂಡ ಇದೆ. ಇನ್ ಕೇಸ್ ಏನೋ ಹೋಲ್ಸೇಲ್ ಕೊಡ್ತೀರಾ ಹೆಂಗೆ ಬ್ರೋ? ಪುಟ್ಪುಟ್ಟು ಕೊಡ್ತೀರಾ? ಸೊ ಪುಟ್ಟಾಗಿರೋ ಗಣೇಶಗಳು ಕೂಡ ಅವೈಲೇಬಲ್ ಇದೆ. ಇನ್ ಕೇಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇದು ಪಾಟೀಲ್ ಗಣೇಶ. ಇದನ್ನ ಕಲರೇಷನ್ ಆಗಿಲ್ಲ ಬ್ರೋ ಪಾಟೀಲ್ದು? ಇನ್ನ ಕಲರೇಷನ್ ಆಗಿಲ್ಲ. ಓಕೆ, ಪಾಟೀಲ್ ದಿನ ಕಲರೇಷನ್ ಆಗಿಲ್ಲ. ಸೊ ನೋಡ್ತಿರ್ಬೋದು ತುಂಬಾ ಗಣೇಶಗಳಿದೆ ವೀಕ್ಷರ. ಇನ್ ಕೇಸ್ ಯಾರು ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಹೋಲ್ಸೇಲ್ ಇವ್ರು ಕೊಡ್ತಾರೆ. ಸೊ ಪ್ರೈಸಿಂಗ್ ಹೆಂಗಿರ್ಬೋದು ಅಂದಾಜು ಏನಾದ್ರು? ಪ್ರೈಸಿಂಗ್ ಏನಾದ್ರು ಅಂದಾಜು? ಪ್ರೈಸಿಂಗ್ ಅಂದಾಜಲ್ಲಿ ಸ್ಟಾರ್ಟಿಂಗು ಹೋಲ್ಸೇಲು ಈಗ ನಮ್ಮ ಹತ್ರ ಅಂದಾಜು 4,500 ಸ್ಟಾರ್ಟ್ ಆದ್ರೆ ಈಗ ಒಂದು 17-18 ಸಾವಿರವರೆಗೂ. ಅದು ಡಿಪೆಂಡ್ ಮಾಡ್ಲ ಹೋಗುತ್ತೆ, ಸೈಜಸ್ ಎಲ್ಲ ತರ ಹೋಗುತ್ತೆ. ಎಲ್ಲ ಮಾಡೆಲ್ಸ್ ಒಂದು 31 ತರ ಮಾಡೆಲ್ಸ್ ಇದೆ. ಓಕೆ. ಒಂದೊಂದು ಮಾಡೆಲ್ಗೆ ಒಂದೊಂದು ತರ ಪ್ರೈಸ್ ಇದೆ. ಓಕೆ. 4,500 ಸ್ಟಾರ್ಟ್ ಆದ್ರೆ 16,000-17,000ವರೆಗೂ ಇದೆ. ಓಕೆ ಓಕೆ ಪ್ರೈಸಸ್ ಎಲ್ಲ ವೇರಿಯೇಷನ್ಸ್ ಇದೆ. ಈಗ 3 ಅಡಿದೊಂದು ರೇಟು, 4 ಅಡಿದೊಂದು ರೇಟು, 4.25 ಅಡಿದೊಂದು ರೇಟು, 5 ಅಡಿದೊಂದು ರೇಟು, 5.25 ಅಡಿದೊಂದು ರೇಟು, 6 ಅಡಿದು, 6.5, 7 ಲೈಕ್ ಎಲ್ಲ ಒಂದೊಂದು ಮಾಡೆಲ್ ಒಂದೊಂದು ಪ್ರೈಸ್ ಇರುತ್ತೆ. ಒಂದೇ ತರ ಪ್ರೈಸು ಇರಲ್ಲ, ವೇರಿಯೇಷನ್ಸ್ ಇರುತ್ತೆ. ನಿಜ ನಿಜ ನಿಜ. ಅದಕ್ಕೆ ಏನಂತಂದ್ರೆ ಆದಷ್ಟು ಬೇಗ ನಮ್ಗೆ ಈಗ ಸ್ವಲ್ಪ ಆರ್ಡರ್ ಕೊಟ್ರೆ ನಾವು ಸ್ವಲ್ಪ ಬೇಗ ರೆಡಿ ಮಾಡ್ತೀವಿ. ಸೊ ಈಗ ಅಟ್ ಪ್ರೆಸೆಂಟ್ ಇರೋ ಗಣೇಶ ಬಿಟ್ಟು ನಮ್ಗೆ ಬೇರೆ ಕಸ್ಟಮೈಸ್ ಮಾಡ್ಕೊಡೋದು ಕಸ್ಟಮೈಸಿಂಗ್ ಮಾಡೋದು ಅಟ್ ಪ್ರೆಸೆಂಟ್ ಇಲ್ಲ. ಈಗ ಇನ್ನ ಹಬ್ಬ ಇನ್ನು 2 ತಿಂಗಳಿದೆ. ಕಸ್ಟಮೈಸ್ ನೋಡ್ರಿ, ಪೇಂಟ್ ಮಾಡೋದು ಎಷ್ಟಿದೆ ನೋಡಿ, ಎಷ್ಟಿದೆ ನೋಡಿ. ಇನ್ನ ಪೇಂಟಿಂಗ್ ಆಗ್ಬೇಕಾದ್ರೆ ಅವಶ್ಯಕತೆ ಇದೆ. ಇದರಲ್ಲಿ ಪಾಪ ಕಸ್ಟಮೈಸ್ ಅಂತ ತುಂಬಾ ಕಷ್ಟ ಆಗ್ಬೋದು. ಪೇಂಟ್ ಮಾಡೋದು ತುಂಬಾ ಇದೆ. ಸೊ ಏನಂತಂದ್ರೆ ಕಸ್ಟಮೈಸ್ ಬೇಕು ಅಂತಂದ್ರೆ ಈಗ ನೋಡ್ರಿ, ಈ ಗಣೇಶ ಇದು ಮತ್ತೆ ಇದು ಕುದುರೆ ಮೇಲೆ ಕುತ್ಕೊಂಡಿರೋದು ನಿಮ್ಗೆ ಅಲ್ಲಿ ತೋರಿಸಿದ್ನಲ್ವಾ ಆಂಜನೇಯ ಗಣೇಶನ, ಅದೆಲ್ಲ ಆಕ್ಚುಲ್ ಆಗಿ ಕಸ್ಟಮೈಸ್ ಗಣೇಶ. ಅವರೆಲ್ಲ 4 ಮಂತ್ಸ್ ಬಿಫೋರ್ ನಮ್ಗೆ ಕೊಟ್ಟಿರೋದು. 4 ಮಂತ್ಸ್ ಬಿಫೋರ್ ಕೊಟ್ರೆ ಕಸ್ಟಮೈಸ್ ಯಾವ ತರ ಬೇಕು ಆ ತರ ಮಾಡಿಸ್ಕೊಡ್ತೀವಿ. ಈಗ ಮಾಡಿದ್ರೆ ಡ್ರೈ ಆಗಲ್ಲ. ಇನ್ನೇನು ರೈನಿ ಸೀಸನ್ ಸ್ಟಾರ್ಟ್ ಆಯ್ತು, ಸೊ ನಾವು ಕಷ್ಟ ಆಗುತ್ತೆ. ಈಗ ಮಾಡಿರೋ ಪೇಂಟ್ ಮಾಡಿದ್ರೆ ಸಾಕು. ಕಸ್ಟಮರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಪೇಂಟ್ ಮಾಡಿ ಯಾವಾಗ ಕೊಡ್ತೀರಾ ಅಂತ. ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ಇಯರ್ ಒಂದು 4 ಮಂತ್ಸ್ ಬಿಫೋರ್ ಕೊಡ್ರಿ ಮಾಡ್ಕೊಡ್ತೀರಾ. ಓಕೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಬ್ರೋ. ಒಂದು ಹೊಸಕೋಟೆ ತಾಲೂಕು, ಚಿಕ್ಕನಳ್ಳಿ ಗೇಟು, ಮಾಲೂರು ಮೇನ್ ರೋಡ್. ಓಕೆ. ಸೊ ಈಗ ಬಸ್ಸಲ್ಲಿ ಬರೋರು ನಂಗೆ ಲಾಂಗ್ ಆಯ್ತು, ಬಸ್ಸಲ್ಲಿ ಬರ್ತೀವಿ, ಎಲ್ಲಿ ಇಳ್ಕೋಬೇಕಾಗುತ್ತೆ? ಸೊ ಅವರು ಹೊಸಕೋಟೆಯಲ್ಲಿ ಬಸ್ ಹತ್ಕೊಂಡ್ರೆ ದೂರ ಬರೋರ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ಮೆಜೆಸ್ಟಿಕ್ಕಿಂದ ಬರ್ತಾರೆ. ಮೆಜೆಸ್ಟಿಕ್ಕಿಂದ ಬಂದು ಹೊಸಕೋಟೆ ಡೈರೆಕ್ಟ್ ಒಂದೇ ಬಸ್ ಸಿಗುತ್ತೆ, KSRTC. ಚಿಕ್ಕನಳ್ಳಿ ಗೇಟ್ ಅಂತಂದ್ರೆ ಇದು ಕೋಲಾರ ಬಸ್ ಸ್ಟಾಪ್ ಇದೆ. ಇಲ್ಲಿಗೆ ಕೋಲಾರ ಬಸ್ ಸ್ಟಾಪ್ ಇದು. ಓಕೆ. ಕೋಲಾರ ರೋಡ್, ಕೋಲಾರ ಬಸ್ ಇಲ್ಲಿ ಸ್ಟಾಪ್ ಆಗುತ್ತೆ ಅಂತ. ಕೋಲಾರ ಬಸ್ ಸ್ಟಾಪ್ ಚಿಕ್ಕನಳ್ಳಿ ಗೇಟ್ ಅಂದ್ರೆ ಇಳಿಸ್ತಾರೆ. ಚಿಕ್ಕನಳ್ಳಿ ಗೇಟ್ ವಾಕಬಲ್ ಡಿಸ್ಟೆನ್ಸ್. ವಾಕಬಲ್ ಇಲ್ಲಿಂದ ಮೇನ್ ರೋಡ್ ಇಂದ ಇಲ್ಲಿಗೆ ಒಂದು 400 ಮೀಟರ್ ಡಿಸ್ಟೆನ್ಸ್ ಐತೆ. ವಾಕಬಲ್ ಡಿಸ್ಟೆನ್ಸ್. ಇನ್ನೊಂದೇನಂತಂದ್ರೆ ಹೊಸಕೋಟೆಯಿಂದ ಕೋಲಾರ ರೋಡ್ ಬಸ್ ಡೈರೆಕ್ಟ್ ಆಗಿ ಇಲ್ಲಿ ಸ್ಟಾಪ್ ಕೊಡುತ್ತೆ. ಇಲ್ಲಿ ಬಂದು ರೋಡ್ ಇಂದ ಒಂದು 400 ಮೀಟರ್ ಡಿಸ್ಟೆನ್ಸ್ ಬರ್ಬೋದು, ವಾಕಬಲ್ ಡಿಸ್ಟೆನ್ಸ್. ಓಕೆ ಬ್ರೋ, ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ನಿಮ್ಗೂ ಒಳ್ಳೇದಾಗ್ಲಿ ಬ್ರೋ. ತುಂಬಾ ಮುಂದಿನ ವರ್ಷ ಇನ್ನೊಂದು ಮತ್ತೆ ಒಳ್ಳೊಳ್ಳೆ ಚೆನ್ನಾಗಿ ಮಾಡಿ ಕಲರ್ಸ್ ಕರೀರಿ ಬ್ರೋ, ಮತ್ತೆ ಬರೋಣ ಖಂಡಿತವಾಗಿ. ನೆಕ್ಸ್ಟ್ ಇಯರ್ಗೆ ಇನ್ನೂ ಒಳ್ಳೆ ಥ್ಯಾಂಕ್ಸ್.